ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ, ನಿನ್ನ ದಾಸನ ಮರೆಸಿ ನಿನ್ನ ಮಾತನಾಡೋಕ್ಕಾಗಿ ಸ್ತೋತ್ರ. ಸಾಕ್ಷಿ ಹೇಳಿದ ಪ್ರತಿಯೊಬ್ಬರು ಸಾಕ್ಷಿಯಲ್ಲಿ ನೆಲೆಗೊಳ್ಳುವುದಕ್ಕೆ ನಿನ್ನ ವಾಕ್ಯದಿಂದ ಅವರನ್ನು ಬಲಪಡಿಸಬೇಕೆಂದು, ಪ್ರತಿಯೊಬ್ಬರು ವಾಕ್ಯವನ್ನು ಕೇಳುವಂಥವರು ಯಾವ ಸಮಯದಲ್ಲಿ ಕೇಳಿದರೂ ಕೂಡ ಒಂದು ವಿಶೇಷವಾದ ಬಲವನ್ನು ಹೊಂದಿಕೊಳ್ಳುವಂತೆ, ಒಂದು ವಿಶೇಷವಾದ ಪ್ರಸನ್ನತೆಯನ್ನು ಅವರು ಕಾಣತಕ್ಕದಾಗಿ, ಸ್ವಸ್ಥತೆಯನ್ನು ಕಾಣತಕ್ಕದಾಗಿ, ಬಿಡುಗಡೆಯನ್ನು ಕಾಣತಕ್ಕದಾಗಿ ನೀನು ಕೃಪೆ ಮಾಡಬೇಕೆ ನಾನು ಪ್ರಾರ್ಥಿಸ್ತೇನೆ. ರಾಜ ಕರ್ತನನ್ನು ಧ್ಯಾನಿಸುವ ವಾಕ್ಯಗಳಲ್ಲಿ ಸ್ವಂತ ಪ್ರಯತ್ನ, ಕರ್ತನೆ ನನ್ನ ಸ್ವಂತ ಬುದ್ಧಿ ಏನನ್ನೂ ನಾನು ಪ್ರಯೋಗಿಸದಂತೆ ನಿನ್ನ ಆಳ್ವಿಕೆಗೆ ಸಮರ್ಪಿಸಿಕೊಡುತ್ತೇನೆ. ನನ್ನನ್ನು ಮರೆಸಿ ನಿನ್ನ ಜನರೊಂದಿಗೆ ನೀನು ಮಾತನಾಡು. ನಿನ್ನ ನಾಮ ಮಾತ್ರ ಮೈಪಡಿ. ನಿನ್ನ ನೆಚ್ಚಿಸುತ್ತೇನೆ, ನನ್ನನ್ನು ತಗ್ಗಿಸುತ್ತೇನೆ. ಅದ್ಭುತವನ್ನು ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯ ವಾಗ್ದಾನಗಳು ಕೊಟ್ಟಿದ್ದರು ನಮಗೆ. ಹಾಗೆಯೇ ನಮಗೆ ಈಗ ದುಃಖ ಬಿದ್ದರೂ ನಾನು ನಿಮ್ಮ ತಿರುಗಿ ನೋಡುವೆನು ಅಂತ ಹೇಳೋದು ಮಾತನ್ನು ಕಳೆದ ವಾರದಲ್ಲಿ ನೋಡಿದ್ವಿ. ಅದರ ನೆಕ್ಸ್ಟ್ ಒಂದು ಪದ ಅಂತ ದೇವರು ಹೇಳ್ತಾರೆ, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಅಂತೇಳಿ, ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಅಂಥೇಳಿ ಆ ವಾಗ್ದಾನ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಈ ವಾಕ್ಯವನ್ನು ತನ್ನ ಶಿಷ್ಯರಿಗೆ ಹೇಳಿದಾಗ ನಾವು ಏನು ಅಂದರೆ ಅವ್ರಿಗೊಂದು ಧೈರ್ಯ ಬರಬೇಕು. ಅವರು ಸೋತೋಗಿದ್ರು, ಅವ್ರ ರಾಜ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ, ಅವರ ರಾಜ್ಯವನ್ನು ಎಲ್ಲರೂ ಪ್ರವೇಶಿಸಬೇಕಿಲ್ಲ. ಇವತ್ತು ನಾವು ಕೂಡ ಧೈರ್ಯ ಗಟ್ಟಿರುವಂಥ ಪ್ರತಿಯೊಬ್ಬರಿಗೆ ಆ ಧೈರ್ಯವನ್ನು ತುಂಬಿಸಿ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕೆಂಬುದನ್ನು ಆ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡಿದ್ವಿ. ಇಲ್ಲದೆ ಹೋದರೆ, ಯಾಕಂದರೆ ಇವತ್ತಲ್ಲಿ ಪವಿತ್ರಾತ್ಮ ಶಕ್ತಿಯನ್ನು ನಾವು ಪಡೆದುಕೊಳ್ಳುವುದಕ್ಕೆ, ಆ ಪವಿತ್ರಾತ್ಮ ಯಾವುದಕ್ಕಾಗಿ ನಮಗೆ ಬೇಕು, ಆ ಸಹಾಯಕನು ನಮ್ಗೆ ಯಾವುದಕ್ಕಾಗಿ ಬೇಕು ಎಂಬುದನ್ನು ತಿಳಿಯಪಡಿಸೋದು. ಇವತ್ತು ಕೂಡ ಆ ಪವಿತ್ರಾತ್ಮನು ನಮಗೆ ಯಾಕೆ ದೇವರ ಸಹಾಯಕನಾಗಿ ಕೊಟ್ಟರು, ಆ ಪವಿತ್ರಾತ್ಮನು ನಮ್ಮೊಳಗೆ ಬಂದಾಗ ಏನು ನಡೆಯುತ್ತೆ ಎಂಬುದನ್ನು ನಾವು ಕಾಣುವರಾಗಿದ್ದೀವಿ. ಯೇಸು ತನ್ನ ಶಿಷ್ಯರಿಗೆ ಹೇಳುವಾಗ ಅದೇ 16ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳುವಂಥ ಮಾತು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಅಂತ ಹೇಳ್ತಾರೆ 12ನೇ ವಾಕ್ಯದಲ್ಲಿ. ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಅಂದರೆ ನಮಗೆ ಅದು ಒಂದು ತೂಕವಾಗಿ ಕಾಣಿಸಲ್ಪಡ್ಬೋದು. ಅದನ್ನು ನಾವು ಸಹಿಸಿಕೊಳ್ಳುವುದಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂಥೇಳಿ ದೇವರು ಹೇಳ್ತಾರೆ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಹೆಂಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸತ್ಯದ ಆತ್ಮನು ಬಂದಾಗ ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಅಂತ ಹೇಳ್ತಾರೆ. ಅದ್ಭುತವಾದ ಪದ ಇದು. ಸುಮ್ಮನೆ ಒಂದು ಸಕಲ ಅಂದರೆ ಒಂದು 3 ಅಕ್ಷರ, ವಿಷಯ ಅಂದರೆ 4 ಅಕ್ಷರ. ಸಕಲ ವಿಷಯದಲ್ಲಿ ಅಂತ ಹೇಳುವಾಗ ಸಂಪೂರ್ಣತೆಯನ್ನು ನಾವು ಅಲ್ಲಿ ಕಾಣ್ತೀವಿ. ಹಲ್ಲೆಲೂಯಾ. ಅಲ್ಲೇನು ಕಾಣ್ತಿದೆ? ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ದೇವರು ಒಂದು ಸಲ ಆ ಸಹಾಯಕನು ನಮ್ಮೊಳಗೆ ಬಂದ್ಬಿಟ್ರೆ ನಾವು ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಸಹಾಯಕನ ನಮ್ಗೆ ದೇವರು ಕೊಟ್ಟಿರೋದು. ಆ ಸಹಾಯಕನ ಕೆಲಸವೇ ಅದು. ಅಂದರೆ ತನ್ನ ಉದ್ದೇಶವನ್ನು ಪವಿತ್ರಾತ್ಮನ ಮೂಲಕ ಮನುಷ್ಯರಲ್ಲಿ ನೆರವೇರಿಸ್ತಾರೆ. ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವುದು. ದೇವರು ಚೆನ್ನಾಗಿ ಗಮನಿಸ್ಕೊಳ್ಳಿ. ನೀವು ತನ್ನ ಸೃಷ್ಟಿ ಕ್ರಮದಲ್ಲೇ ಪ್ರಾಣಿನ, ಪಕ್ಷಿನ, ಜೀವಗಳನ್ನ, ಸಕಲ ಜೀವಗಳನ್ನು, ಜಂತುಗಳನ್ನು, ಜಲರಾಶಿಗಳಲ್ಲಿ ಇರಬೇಕಾಗಿದ್ದಗಳನ್ನ ಎಲ್ಲವನ್ನ ಏನು ಮಾಡೋದು ಅಂತ ಹೇಳಿದ್ರೆ ಉಂಟಾಗಲಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಉಂಟಾಗಲಿ. ತನ್ನ ಬಾಯಿ ಮಾತಿನಲ್ಲಿ ಅದನ್ನು ಉಂಟು ಮಾಡಿದ್ದಾರೆ. ಯಾವುದರಿಂದ? ಅವರು ಬಾಯಿ ಮಾತಿನಲ್ಲಿ. ಆದರೆ ಮನುಷ್ಯನನ್ನ ಮಾತ್ರ ಸ್ಪೆಷಲ್ ಆಗಿ ಸೃಷ್ಟಿ ಮಾಡ್ತಾರೆ. ಹೇಗೆ? ತನ್ನ ಪವಿತ್ರ ಕೈಗಳಿಂದ ಅವರೇನು ಮಾಡ್ತಾರೆ? ತನ್ನ ಪವಿತ್ರ ಕೈಗಳಿಂದ ರೂಪಿಸ್ತಾರೆ. ಈಗ ನಮ್ಗೆ ಒಂದು ಪ್ರಶ್ನೆ ಬರಬೇಕು. ಯಾಕೆ ಪಶು, ಪಕ್ಷಿ, ಪ್ರಾಣಿ, ಜೀವರಾಶಿಗಳು ಎಲ್ಲವನ್ನು ಕೂಡ ಆಕಾಶವನ್ನು ನೋಡಿದ್ರು ಅದು ಸರಿಯಾಗಿಲ್ಲ ಅಂಥೇಳಿ ಭೂಮಿ ಮೇಲಿಂದ ಆ ನೀರನ್ನು ಗಮಟವಾಡಿ ಅದನ್ನು ಆಕಾಶ ಮಾಡಿದ್ರು, ನೀರನ್ನ ಒಂದು ಕಡೆ ಹೋಗು ಅಂತ ಹೇಳಿದ್ರು, ಎಲ್ಲವನ್ನ ಸ್ಕ್ರೀನಾಗಿ ತನ್ನ ಬಾಯಿಂದ ಮಾತನಾಡದಂತ ಹೇಳಿದಂಥ ದೇವರು ಮನುಷ್ಯನ ಮಾತ್ರ ಯಾಕೆ ಕೈಯಲ್ಲಿ ಮಾಡಬೇಕು? ಪ್ರಶ್ನೆ ಬರಬೇಕು ನಿಮಗೆ. ವಾಕ್ಯನ ಓದುವಾಗ ನಿಮಗೆ ಅದರಲ್ಲಿ ಪ್ರಶ್ನೆ ಬರಬೇಕು. ಪ್ರಶ್ನೆ ಬಂದರೆ ನೀವು ದೇವರೊಂದಿಗೆ ಮಾತನಾಡ್ತಿದ್ದೀರಾ ಅಂತ ಅರ್ಥ. ನಿಮಗೆ ಪ್ರಶ್ನೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಕುರುಡು ಪಾಠ ಮಾಡ್ತಾ ಇದ್ದೀರಾ. ಮಗ್ಗಿ ಓದ್ತೀವಲ್ಲ ನಾವು, ಏನು ಮಾಡ್ತೀವಿ?
ಆ ಮಗ್ಗಿನ ಅಲ್ಲಿ ನೋಡಿ ಹಂಗೆ ಹೋಗಿ ಹೇಳ್ತೀವಿ ಟೀಚರ್ಗೆ. ನೆಕ್ಸ್ಟ್ ಮಾರನೇ ದಿವಸ ಕೇಳಿದ್ರೆ ಏನು ಗೊತ್ತಾ, ಗೊತ್ತಿಲ್ಲ. ಕಾರಣ ಏನು, ಇಲ್ಲಿ ನೋಡಿ ಹಂಗೆ ಸ್ಕ್ಯಾನ್ ಮಾಡ್ಕೊಂಡಾಗ ಅಲ್ಲಿ ಹೇಳಿರ್ತೀವಿ, ಆದರೆ ಬುದ್ಧಿನಲ್ಲಿ ಅದು ಕುಳಿತುಕೊಂಡಿಲ್ಲ, ತಿಳುವಳಿಕೆ ಅಲ್ಲಿ ಕುಳಿತುಕೊಂಡಿಲ್ಲ. ಹಾಗೆ ಇವತ್ತು ಮನುಷ್ಯ ಪ್ರಶ್ನೆ ಮಾಡ್ಕೋಬೇಕು, ದೇವ್ರನ್ನ ಪ್ರಶ್ನೆ ಮಾಡೋದಲ್ಲ, ಆ ವಾಕ್ಯದಲ್ಲಿ ಪ್ರಶ್ನೆ ಮಾಡೋದು. ಇದೇನು ಹೇಳ್ತಾ ಇದೆ ನನಗೆ? ಈಗ ನೀವು ಯೋಚನೆ ಮಾಡಿ, ದೇವ್ರು ಎಲ್ಲವನ್ನ ಹಂಗೆ ಮಾಡಿ ಮನುಷ್ಯನ ಮಾತ್ರ ಸ್ಪೆಷಲ್ ಆಗಿ ಕೈಯಲ್ಲಿ ತಗೊಂಡು ಮಾಡಿದಾಗ ಅವನ ಪ್ರಶ್ನೆ ಬರಬೇಕು. ಯಾಕೆ 100 ಜನ, 1000 ಜನ, ಲಕ್ಷ ಜನ, ಕೋಟಿ ಜನ ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ವ ಮನುಷ್ಯ? ಇಷ್ಟೆಲ್ಲ ಮಾಡಿದ ದೇವರಿಗೆ, ನಕ್ಷತ್ರಗಳನ್ನ ಮಾಡಿದಂಥ ದೇವರಿಗೆ, ಒಂದೊಂದು ನಕ್ಷತ್ರ ಭೂಮಿಗಿಂತ 10ರಷ್ಟು ದೊಡ್ಡದು, ಭೂಮಿಗಿಂತ ಸೂರ್ಯ ದೊಡ್ಡವನು. ಅರ್ಥ ಆಯ್ತಾ? ಇಷ್ಟನ್ನೆಲ್ಲ ಉಂಟು ಮಾಡಿದ ದೇವರಿಗೆ. ಅದಕ್ಕೆ ಹೇಳಿದರು, ಮಹಾ ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದವನು ಆತನಿಗೆ ಸ್ತೋತ್ರ. ಮಹಾ ಜ್ಯೋತಿರ್ಮಂಡಲ, ಆತನ ಕೃಪೆಯು ಶಾಶ್ವತವಾದದ್ದು. ಹಗಲನ್ನಾಡೋದಕ್ಕೆ, ರಾತ್ರಿ ನಾಡೋದಕ್ಕೆ ಎಲ್ಲವನ್ನೂ ಉಂಟು ಮಾಡಿದ ದೇವರಿಗೆ ಈ ಮನುಷ್ಯನನ್ನ ಮಾತ್ರ ಕೈಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದಾರೆ. ಆ ಉದ್ದೇಶ ಬೇರೆ, ದೊಡ್ಡ ಪ್ಲಾನ್. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟೋನು ಆ ಮನೆಯನ್ನು ಕಟ್ಟುವಾಗ ತನಗೆ ಯಾವ ಸೈಜ್ ರೂಮ್ ಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ, ಡೂಪ್ಲೆಕ್ಸ್ ಮನೆ ಕಟ್ಟದ ಅಂತ ಹೇಳಿದ್ರೆ ಮೆಟ್ಲು ಎಲ್ಲಿಡಬೇಕು ಅಂತ ಹೇಳಿ ಅವನು ಎಲ್ಲವನ್ನ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿ ಅವನ ಮೈಂಡ್ ಒಳಗಡೆ ಇರ್ತಾನೆ. ಅದನ್ನು ಏನು ಮಾಡ್ತಾನೆ, ಆ ಮನೆಯನ್ನು ಕಟ್ಟಿ ತೋರಿಸ್ತಾನೆ. ಹಾಗೆ ಒಬ್ಬೊಬ್ಬ ಮನುಷ್ಯನ ಮೇಲೆಗೂ ದೇವರ ಉದ್ದೇಶವಿದೆ. ಇಡೀ ಮನುಷ್ಯರ ಮೇಲೆ ದೇವರಿಗಿದಂಥ ಒಂದೇ ಒಂದು ಉದ್ದೇಶ, ನಾವೆಲ್ಲ ನಿತ್ಯ ಜೀವ ಸೇರಬೇಕು. ಹಲ್ಲೆಲೂಯಾ. ಆ ಉದ್ದೇಶ ನೆರವೇರಬೇಕು ಅಂದರೆ ನಾನು ಉಂಟಾಗಲಿ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಮನುಷ್ಯರು ಉಂಟಾಗ್ಬಿಡ್ತಿದ್ರು, ಏನು ತೊಂದರೆ ಇರಲಿಲ್ಲ ದೇವರಿಗೆ. ಆದರೆ ದೇವರು ಆ ರೀತಿ ಮಾಡಲಿಲ್ಲ, ಒಬ್ಬನೇ ಮಾಡಿದ್ದು. ಮಣ್ಣಲ್ಲಿ ಮಾಡಿದಾಗ ಕೂಡ ಯಾರನ್ನು ಮಾಡಿದ್ರು? ಫಸ್ಟ್ ಮಾಡಿದವರು ಒಬ್ಬನೇ. ಆ ಒಬ್ಬನನ್ನ ಮಾಡಿ ದೇವರ ಉದ್ದೇಶ ಹೆಂಗಿತ್ತು ಅಂತ ಹೇಳಿದ್ರೆ, ಅವನ್ನ ಪಕ್ಕೆಲುಬಿಂದ ತೆಗಿತಾರೆ. ಪಕ್ಕೆಲುಬಿನ ತೆಗೆದು, ಆದರೆ ಇನ್ನೊಂದು ಮಣ್ಣು ಗೊಂಬೆ ಮಾಡಿ ಅದಕ್ಕೆ ರೂಪ ಕೊಡ್ಬೋದಾಗಿತ್ತಲ್ಲ ದೇವರು, ಅಲ್ಲಿ ಕೂಡ ಅದನ್ನು ಮಾಡಲಿಲ್ಲ, ಪಕ್ಕೆಲುಬಿಂದನೇ ತೆಗೆದ್ರು. ಉದ್ದೇಶಗಳು ಬಹಳ ಇದೆ. ಓದೋಣ ಆದಿಕಾಂಡ 7ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ 21ನೇ ವಾಕ್ಯ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವಳ ಬಳಿಗೆ ಕರೆತಂದನು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಬರಮಾಡಿ ಅವನ ಪಕ್ಕೆಯಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ. ಈಗ ಮನುಷ್ಯನ ಆದಾಮನಿಗೆ ಒಂದು ಪಕ್ಕೆಲುಬನ್ನು ತೆಗೆದು ಆ ಸ್ಥಳದಲ್ಲಿ ಮಾಂಸನ ಮುಚ್ಚಿ ಮತ್ತೆ ಆ ಒಂದು ರೂಪಗೊಂಡ್ರು. ಈಗ ದೇವರ ಚಿಂತನೆಯಲ್ಲಿ, ಆ ಮೈಂಡಲ್ಲಿ ಒಂದು ರೂಪನ ಮಾಡಿದ್ರು, ಗಂಡು ಹೆಣ್ಣಾಗಿ ನಿರ್ಮಿಸಿದ್ರು ಫಸ್ಟ್ ಅದನ್ನು. ಆದರೆ ಆ ಸಹಾಯಕ ಅಲ್ಲಿ ಸರಿ ಇಲ್ಲ ಅಂತೇಳಿ ಅದನ್ನು ಬೇರ್ಪಡಿಸ್ತಾರೆ, ಒಳಗಿದ್ದಂಥ ಹೆಣ್ಣನ್ನು ಬೇರ್ಪಡಿಸ್ತಾರೆ. ಯಾಕಂದರೆ ಅವರ ಸೃಷ್ಟಿಯಲ್ಲೇ ಎರಡನ್ನೂ ಒಟ್ಟಿಗೆ ಮಾಡಿದ್ರು. ನೀವು ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವ್ರನ್ನ ಗಂಡು ಹೆಣ್ಣಾಗಿ ರೂಪಿಸಿದ. 27ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಅಂತ ಹೇಳಲ್ಪಟ್ಟಿದೆ. ಗಂಡು ಹೆಣ್ಣು ಇಂಥವ್ರನ್ನ ಹೆಣ್ಣು ಸಪ್ರೇಟ್ ಮಾಡ್ತಾರೆ. ಆವಾಗ ಇದೇ ಶರೀರದಿಂದ ಒಂದು ಹೆಣ್ಣನ್ನು ಉಂಟು ಮಾಡಿ ಶರೀರದ ಅಂಗಾಂಗಗಳನ್ನು ಬೇರೆ ಬೇರೆ ರೀತಿ ಮಾಡಿ ಇದೆಲ್ಲ ಯೋಚನೆ ಮಾಡಬೇಕು. ಯಾಕೆ ದೇವರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ? ಅವರಿಬ್ಬರು ಹೆಂಗೂ ಅನ್ಯೋನ್ಯತೆ ಇರಬೇಕು ಅಂದರೆ ಆ ಉದ್ದೇಶವನ್ನು ಅವರು ನೆರವೇರಿಸೋದಕ್ಕೆ. ಈಗ ಮನುಷ್ಯ ಏನಾದ ಅಂಥೇಳಿ ನೋಡುವಾಗ 7ನೇ ವಾಕ್ಯದಲ್ಲಿ ನೋಡ್ತೀವಿ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು. ಎಲ್ಲಿ ಊದ್ತಾ ಇದ್ದಾರೆ? ಅವನ ಮೂಗಿನಲ್ಲಿ. ಈಗ ಅಲ್ಲಿ ಹೇಳ್ತಾರೆ, ಆಗ ಮನುಷ್ಯನು ಬದುಕುವ ಪ್ರಾಣಿ ಆದನು. ಅವನೇನು ಹೇಳ್ತಾನೆ? ಬದುಕುವ. ಇದನ್ನು ನಾವು KJV ಬೈಬಲಲ್ಲಿ ನಾವು ಗಮನಿಸುತ್ತೀವಿ ಅಂತ ಹೇಳಿದ್ರೆ ಜೀವಾತ್ಮ ಅಂತೇಳಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಜೀವಾತ್ಮ ಅಂತೇಳಿ ಬರೆಯಲ್ಪಟ್ಟಿದೆ. ಈಗ ಇಬ್ಬರಿಗೂ ಒಂದೇ ಆತ್ಮ. ಚೆನ್ನಾಗಿ ಗಮನಿಸಿ. ಇಲ್ಲಿ ನೀವು ಇದನ್ನು ನಾನು ಹೇಳೋ ಒಂದೊಂದು ಪದನ ನೀವು
ನೆನಪಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಅದರಲ್ಲಿ ರಿಪೀಟ್ ಆಗುತ್ತೆ. ಗಾಢ ನಿದ್ರೆ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದು? ಗಾಢ ನಿದ್ರೆನ ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಈಗ ಹೇಳ್ತಾ ಇದ್ದೀನಿ, ಬದುಕುವ ಪ್ರಾಣಿ ಅದನ್ನು, ಇವನಿಗೊಂದು ಆತ್ಮ ಬಂದಿದೆ. ಅವನ ಮೂಗಿನಲ್ಲಿ ಊದಿದ ತಕ್ಷಣ ಅವನೊಳಗೆ ಒಂದು ಆತ್ಮ ಬಂದಿದೆ. ಈಗ ಸ್ತ್ರೀನ ಮಾಡಿದ್ರು, ಸ್ತ್ರೀ ಒಳಗೂ ಒಂದು ಆತ್ಮ ಇದೆ. ಗಮನದಲ್ಲಿ ಇಟ್ಕೊಂಡ್ರ? ಗಂಡೊಳಗೊಂದು ಆತ್ಮ ಇದೆ, ಸ್ತ್ರೀಯೊಳಗೇನು ಒಂದು ಆತ್ಮ ಇದೆ. ಗಾಢ ನಿದ್ರೆ, ಈ ಪದಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ರಿಪೀಟ್ ಮಾಡಿದಾಗ ನೀವು ಅದು ಅರ್ಥ ಆಗುತ್ತೆ. ಆದರೆ ಈ ಲೋಕದಲ್ಲಿ ಹೇಳುವಂಥ ವಿಷಯ ಏನು ಅಂತ ಹೇಳಿದ್ರೆ, ಆತ್ಮಗಳು ಬಹಳ ಇದೆ ಅಂತ ಹೇಳ್ತಾರೆ. ಎಷ್ಟು? ಬಹಳ. ಅದರಲ್ಲಿ ಮುಖ್ಯವಾಗಿ ಗಂಡು ಆತ್ಮ, ಹೆಣ್ಣು ಆತ್ಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, ಇನ್ನು ಪ್ರಾಣಿಗೆ ಬೇರೆ, ಪಕ್ಷಿಗೆ ಬೇರೆ, ಪಶುಗಳಿಗೆ ಬೇರೆ, ಬೇರೆ ಬೇರೆ ಇದರಲ್ಲಿ ಅವಳಿಗೆ ಆತ್ಮವಿದೆ ಅಂಥೇಳಿ ಈ ಭೂಮಿ, ಈ ಲೋಕ ಹೇಳ್ತಾ ಇದೆ. ಆದರೆ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ, ಅದರಲ್ಲಿ 38ನೇ ವಾಕ್ಯವನ್ನು ನಾನು ಓದ್ತೀನಿ, ಗಮನ ಇಟ್ಟು ನೋಡಿ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 38ನೇ ವಾಕ್ಯ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಗಮನಿಸ್ಕೊಳ್ಳಿ, ಇಲ್ಲಿ ದೇಹ ಅಂತ ಬರೆಯಲ್ಪಡ್ತಾ ಇದೆ. ನಾನು ಫಸ್ಟೇ ನಿಮ್ಗೆ ಹೇಳಿದೆ ಆತ್ಮ ಅಂತ ಹೇಳಿದ್ದೀನಿ, ನೆನಪಿನಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದೀನಿ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ, ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಾದವುಗಳಲ್ಲ, ಮನುಷ್ಯನ ಶರೀರ ಬೇರೆ. ಈಗ ಹೇಳಲ್ಪಡ್ತಾ ಇದೆ ಏನಂದೇಳಿ, ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದು ಬೇರೆ. ಸೊ ಪ್ರಾಣಿ, ಪಶು, ಪಕ್ಷಿ, ಮೀನು, ಯಾವುದು ಜಲರಾಶಿಯಲ್ಲಿ ಇರೋದು ಕೂಡ ಶರೀರ ಬೇರೆ ಆಗೋಯ್ತು. ಆದರೆ ಭೂಮಿ ಮೇಲಿರುವಂಥ ಮನುಷ್ಯ ಗಂಡು ಆತ್ಮ, ಹೆಣ್ಣು ಆತ್ಮ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ಆತ್ಮ ಇದೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ, ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದರೆ ಪರಲೋಕ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ ಅಂತೇಳಿ ಸ್ಪಷ್ಟವಾಗಿ ದೇವರು ಹೇಳ್ತಾರೆ. ಇಲ್ಲಿ ದೇಹ ಅಂತ ಬರೆಯಲ್ಪಟ್ಟಿದೆ. ತಕ್ಷಣ ನಮಗೊಂದು ಪ್ರಶ್ನೆ ಬರ್ಬೇಕಲ್ಲಿ, ಆತ್ಮ ಅಂತ ಹೇಳ್ತಾ ಇದ್ರಿ, ಇಲ್ಲಿ ಹೇಳ್ತಾ ಇರೋದು ದೇಹ ಅಂತ ಹೇಳ್ತಿದೆ. ಇವಾಗ ಹೆಂಗೆ ಇದನ್ನು ನಾವು ಸೇರಿಸ್ಕೊಳ್ಬೇಕು? ಅದೇ ಅಧ್ಯಾಯದಲ್ಲೇ 44ನೇ ವಾಕ್ಯನ ನೀವು ಗಮನಿಸುವಾಗ, ಯಾಕಂದರೆ ತುಂಬ ವಾಕ್ಯ ಓದಿದ್ರೆ ಕ್ಷಮೆ ಹೊಟ್ಟೋಗುತ್ತೆ. 44ನೇ ವಾಕ್ಯ ಪ್ರಾಮುಖ್ಯ. ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ. ಪ್ರಾಕೃತ ಅಂದರೆ ನ್ಯಾಚುರಲ್, ಪ್ರಾಕೃತವಾಗಿ ದೇಹವಾಗಿ ಬಿತ್ತಲ್ಪಡುತ್ತದೆ. ಆತ್ಮೀಕ ದೇಹವಾಗಿ ಏನಂತ ಇವಾಗ? ಈಗ ದೇಹ ಆತ್ಮ ಅಲ್ಲಿ ಅಕ್ಕಪಕ್ಕ ಬಂತ. ಸೊ ಆತ್ಮೀಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ನ್ಯಾಚುರಲ್ ಬಾಡಿ ಇದ್ರೆ ಹಾಗೆ ಸ್ಪಿರಿಚುವಲ್ ಬಾಡಿ, ಎರಡೂ ಆತ್ಮಿಕ ದೇಹನೂ ಇರುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ಲೋಕದ ಮಾತಿಗೆ ಬರೋಣ. ಹೆಣ್ಣು ಆತ್ಮ ಅಂತ ಹೇಳಿದ್ರಲ್ಲ, ಈಗ ಸತ್ರ ಏನಂತ ಮಾಡ್ತಾರೆ ಈಗೆಲ್ಲ? ಹೆಣ ಹೇಳ್ತೀವಿ. ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂತ ಹೇಳ್ತೀವಿ. ಈಗ ಸತ್ತವರಾಗ್ಬೋದು ಅಥವಾ ಸೂಸೈಡ್ ಮಾಡ್ಕೊಂಡವರಾಗ್ಬೋದು. ಅವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣಿಸ್ಬಿಟ್ರು, ಅದನ್ನು ಇನ್ನೊಂದು ಪದ ಹೇಳ್ತಾರೆ, ದೇವ್ವ ಅಂತ ಹೇಳ್ಕೊತಾರೆ ಅಲ್ವಾ? ಈಗ ದೇವರ ಸೃಷ್ಟಿಯಲ್ಲಿ ಆದಾಮನಿಗೆ ಊದಿದಂಥ ಜೀವ ಶ್ವಾಸನೆ ಯಾಕೆ ಬಂದಿದ್ದೇನೋ ಅವಳಿಗೂ ಬಂದಿದ್ದು. ರೂಪ ಬೇರೆ, ದೇಹ ಮಾತ್ರ ಬೇರೆ, ಆದರೆ ಶ್ವಾಸ ಒಂದು. ಆದರೆ ಇಲ್ಲಿ ಮನುಷ್ಯ ತಿಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಆತ್ಮ ಇದೆ. ಗಂಡು ಆತ್ಮ, ಹೆಣ್ಣು ಆತ್ಮ. ಇವತ್ತು ದೆವ್ವ ಅಂತ ತೋರಿಸಿದ್ರೆ ಲೋಕ ಪ್ರಕಾರವಾಗಿ ಹೆಣ್ಣು ದೆವ್ವನೇ ತೋರಿಸ್ತಾರೆ.
ಏನ್ ತೋರಿಸ್ತಾರೆ? ಹೆಣ್ಣು ದೆವ್ವನೇ. ಗಂಡು ದೆವ್ವ ಇಲ್ವಾ ಹಂಗಾರೆ? ಆದ್ರೆ ಮನುಷ್ಯ ಏನ್ ಮಾಡ್ಕೊಂಡಿದ್ದಾನೆ? ಅವನ ಮೈಂಡ್ ಸೆಟ್ ಅಲ್ಲಿ ಏನ್ ಫಿಕ್ಸ್ ಆಗಿ ಹೋಗಿದೆ? ಹೆಣ್ಣು ದೆವ್ವ. ಸೊ ಹೆಣ್ಣು ದೆವ್ವ ಅಂತ ತೋರಿಸ್ಕೊಂತಾನೆ. ಬೈಬಲ್ ಪ್ರಕಾರ ನಾನು ಹೇಳ್ತೀನಿ, ದೆವ್ವ ಅಂದ್ರೆ ಯಾವ ರೀತಿ? ಹೆತ್ತವರಿಗೆ, ಗಂಡನಿಗೆ, ಮಕ್ಕಳಿಗೆ, ಸಭೆಗೆ, ಸಮಾಜಕ್ಕೆ ಕಳಂಕ ತರುವಂತ ಎಲ್ಲಾ ಸ್ತ್ರೀ ದೆವ್ವ. ಅರ್ಥ ಮಾಡ್ಕೊಂಡ್ರ? ಯಾರ್ಯಾರಿಗೆ? ಹೆತ್ತವರಿಗೆ, ಗಂಡನಿಗೆ, ಮಕ್ಕಳಿಗೆ, ಸಭೆಗೆ, ಸಮಾಜಕ್ಕೆ ಕಳಂಕ ತರುವ ಎಲ್ಲ ಸ್ತ್ರೀ. ಇವಾಗ ನಾವು ಹೇಳಿದಂಥ ಒಂದೊಂದು ಸಂಬಂಧ, ಆಯಾ ಸಂಬಂಧದಲ್ಲಿರುವಂಥ ಸ್ತ್ರೀ, ಆ ಸ್ತ್ರೀ ಕಳಂಕ ತಂದ್ರೆ ದೆವ್ವ. ಅದೇ ರೀತಿ ಪುರುಷರಲ್ಲೂ ಕೂಡ ಇವರು ಗಂಡು ದೆವ್ವ ಅಂತ ಹೇಳ್ತಾರಲ್ಲ, ನಾನು ಹೇಳಿದೆ ಬೈಬಲ್ ಪ್ರಕಾರ ಹೇಳ್ತಾರೆ, ದೇವ್ರ ವಾಕ್ಯ ಹೇಳಿದೆ, ಹೆತ್ತವರಿಗಾಗ್ಬೋದು, ಪತ್ನಿಗಾಗ್ಬೋದು, ಮಕ್ಕಳಿಗೆ, ಸಭೆಗೆ, ಸಮಾಜಕ್ಕೆ ಕಳಂಕ ತರುವಂಥ ಎಲ್ಲ ಪುರುಷನು ದೆವ್ವ. ಅಂದರೆ ಅವರ ಸ್ವಭಾವ ದೆವ್ವದ ಸ್ವಭಾವಗಳು, ಅವರ ಗುಣಗಳೇನಿದೆ. ಈಗ ಕುಡಿದು ಬಿಟ್ಟು ಬಂದು ಹೆಂಡತಿನ ಹೊಡೆಯೋನು ಒಳ್ಳೆ ಆತ್ಮನ? ಸೊ ಅವನಿಗೆ ದೆವ್ವದ ಆತ್ಮ, ಅವನೇ ದೆವ್ವ. ಅವನಿಗೂ ಹೇಳಬೇಕು. ಇದೇ ರೀತಿಯಾಗಿ ಸ್ತ್ರೀಯರು ಇರ್ತಾರೆ ಕುಟುಂಬಗಳಲ್ಲಿ ಕಲಹಗಳನ್ನು ಮಾಡಿಕೊಂಡು ಒಬ್ರಿಗೊಬ್ಬರು. ಈಗ ಲೋಕ ಹೇಳ್ತಾ ಇದೆ ನಾಯಿಗಳಿಗಿದೆ, ಪಶುಗಳಿಗಿದೆ ಆತ್ಮ ಅಂತೇಳಿ. ಅದಕ್ಕೆ ಕೆಲವು ಸಿನಿಮಾಗಳನ್ನ ತೆಗೆದು ತೋರಿಸಿ, ನಾಯಿ ದೆವ್ವದ ರೂಪಲ್ಲಿ ಬರುತ್ತಂತೆ, ಹಸು ದೆವ್ವದ ರೂಪಲ್ಲಿ ಬರುತ್ತಂತೆ, ಪಕ್ಷಿ ದೆವ್ವದ ರೂಪದಲ್ಲಿ ಬರುತ್ತಂತೆ, ಸೇಡು ತೀರಿಸ್ಕೊಡುತ್ತೆ, ಮುಯಿ ತೀರಿಸುತ್ತೆ, ಹೀಗೆ ಲೋಕ ಹೇಳ್ತಾ ಇದೆ. ಆದರೆ ನೀವು ಚೆನ್ನಾಗಿ ಪ್ರಶ್ನೆ ಮಾಡ್ಕೋಬೇಕು. ಈಗ ಆ ಪ್ರಶ್ನೆ ಹೆಂಗಿರ್ಬೇಕು ಅಂದರೆ, ಪ್ರತಿ ದೇಶದ ಸೈನಿಕರು ಬಾರ್ಡರ್ ಫೋರ್ಸಲ್ಲಿ ಇದಾರಲ್ಲ ಸೈನಿಕರು, ಎದೆ ತೋರಿಸಿ ನಿಂತಿರ್ಬೇಕು. ಅವರೆಲ್ಲ ಹಿಂಗೆ ಎದೆ ತೋರಿಸಿ ನಿಂತಿರ್ತಾರೆ ಬಾರ್ಡರ್ನಲ್ಲಿ. ಬಾರ್ಡರ್ ನೋಡಿದಿರಾ? ಸಿನಿಮಾಗಳಲ್ಲಿ ತೋರಿಸಿರ್ತಾರೆ. ಗನ್ ಇಟ್ಕೊಂಡು ಅವ್ರು ಏನು ಮಾಡಿರ್ಬೇಕು? ಎದೆ ತೋರಿಸಿ ನಿಲ್ಲಿರ್ಬೇಕು. ಅವ್ನು ಶೂಟ್ ಮಾಡಿದ್ರೆ ಇವನಿಗೆ ತಗಲುತ್ತೆ, ಇವನು ಶೂಟ್ ಮಾಡಿದ್ರೆ ಸಾಯ್ತಾರೆ. ಅವರೆಲ್ಲ ದೆವ್ವ ಆದ್ರೆ ಏನು ಗತಿ ಆಗುತ್ತೆ? ಯೋಚನೆ ಮಾಡಬೇಕು ನಾವು. ಪ್ರತಿ ಸೈನಿಕರು ದೇಶ ಪ್ರೇಮಿಗಳಾಗಿ ದೇಶಕ್ಕೆ ಪ್ರಾಣ ತ್ಯಾಗ ಮಾಡುವಾಗ ಎಲ್ಲ ಸೈನಿಕರು, ಈಗ ನಮ್ಮ ದೇಶದಲ್ಲಿರುವಂಥ ಸೈನಿಕರು, ಬೇರೆ ದೇಶದಲ್ಲಿರೋ ಸೈನಿಕರು ಆಗ್ಬೋದು, ಎಲ್ಲರೂ ಅವ್ರವ್ರ ದೇಶಕ್ಕಾಗಿ ಯುದ್ಧ ಮಾಡ್ತಿದ್ದಾರೆ. ಎಲ್ಲ ದೇಶದಲ್ಲಿ ಯುದ್ಧಗಳು ನಡೀತಿದೆ. ಮುಂದಾನ ಕಾಲದಲ್ಲಿ ರಾಜರಿದ್ದರು, ರಾಜರಲ್ಲಿ ಸೈನಿಕರ ಸಮೇತ ಹೋಗ್ತಿದ್ರು. ಈಗ ದೇಶಗಳಾಗಿದೆ, ದೇಶಗಳಾದ್ಮೇಲೆ ಏನಾಗಿದೆ? ಸೈನಿಕರಿದ್ದಾರೆ, ಆರ್ಮಿ ಇದೆ. ಪ್ಲೇನಿಂದ ಹೋಗಿ ಬಾಂಬ್ ಹಾಕೋದು ಸರಿ, ಏನೇ ಮಾಡೋದು ಸರಿ, ಇವರೆಲ್ಲ ಮಾಡಿದ್ರು. ಇವರೆಲ್ಲ ದೆವ್ವಗಳಾದ್ರೆ ನಮ್ಮ ದೇಶದ ಗತಿ ಏನಾಗುತ್ತೆ? ನಮ್ಮ ಭೂಮಿ ಗತಿ ಏನಾಗುತ್ತೆ? ಎಷ್ಟು ದೆವ್ವಗಳು ಬರಬೇಕಿತ್ತು ಅವಾಗ. ಆದರೆ ಅವ್ರು ಯಾರು ದೆವ್ವಗಳಾಗಲಿಲ್ಲ. ಅವ್ರು ಯಾರು ದೆವ್ವ ಆಗಿಲ್ಲ. ಯಾಕೆ? ಅವರೇನೋ ಪೂರ್ತಿಯಾಗಿ ತಾತನಾಗಿ ಬ್ಯಾಡರ್ನಲ್ಲಿ ಸತ್ತೋದ್ರು ಸೈನ್ಯದಲ್ಲಿ. ಚಿಕ್ಕ ವಯಸ್ಸು, ಮದುವೆ ಆಗೋದಕ್ಕೆ ಮುಂಚೆ ಕೆಲವರು ಮದುವೆ ಆಗಿ 1 ತಿಂಗಳಿಗೆ 1 ದಿವಸಕ್ಕೆ ಸತ್ತಂತ ಎಷ್ಟೋ ಸೈನಿಕರಿದ್ದಾರೆ. ಇವತ್ತು ನಾವು ನೆನೆಸ್ಕೊಳ್ತೀವಿ. ಪುಲ್ವಾಮಾದಲ್ಲಿ ಎಷ್ಟು ಜನ ಅಲ್ವಾ? ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಜನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು ಎಷ್ಟು ಜನ ಇದ್ದಾರೆ? ಒನಕೆ ಒಬ್ಬವ ಗೊತ್ತಾ ಸ್ಟೋರಿ? ಎಂಥ ಒಂದು ವೀರ ಮಹಿಳೆ, ಕಿತ್ತೂರು ರಾಣಿ ಚೆನ್ನಮ್ಮ. ಇವರೆಲ್ಲ ಹೇಗೆ? ಈಗ ಅವರೆಲ್ಲ ಸತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅರ್ಧದಲ್ಲೇ ಹೋಗ್ತೋಗಿರೋರು ಅವರೆಲ್ಲ, ಪೂರ್ತಿ ಆಯುಷ್ಕಾಲ ಅವ್ರಿಗೆ ಬಂದು ಮುಗ್ದಿಲ್ಲ. ಈಗ ಅವರೆಲ್ಲ ಏನಾಗಬೇಕಿತ್ತು? ಆದರೆ ಅವರೆಲ್ಲ ಯಾರು ದೆವ್ವಗಳಾಗಿಲ್ಲ. ಲೋಕ ಮನುಷ್ಯನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ, ಒಂದು ಜಾಲಿಗೋಸ್ಕರ ಯಾವುದನ್ನೋ ಒಂದು ತೋರಿಸ್ತಾನೆ. ಅದನ್ನು ಮನುಷ್ಯ ಇವತ್ತು ನಂಬ್ತಾ ಇದ್ದಾನೆ. ಗಂಡು ಆತ್ಮ, ಹೆಣ್ಣು ಆತ್ಮ ಅಂತ ಹೇಳ್ತಾ ಇದ್ದಾನೆ. ಇನ್ನು ನಾನು ಒಳಗೆ ಬರ್ತೀನಿ. ಈಗ ಅತ್ಯಾಚಾರಕ್ಕೆ ಹೋಗೋದಂತ ಎಷ್ಟು ಹೆಣ್ಮಕ್ಳಿದ್ದಾರೆ ಅಲ್ವಾ? ಅವರೆಲ್ಲ ದೆವ್ವಗಳಾದರೆ ಏನಾಗುತ್ತೆ? ಪ್ರಪಂಚ ಇಡೀ ನಮ್ಮ ದೇಶದಲ್ಲೇ ಎಷ್ಟು ಪ್ರಪಂಚ ಪೂರ್ತಿಯಾಗಿದ್ದಾರೆ. ಅದು ಹೆಣ್ಣು ದೆವ್ವ ಅಂದ ತಕ್ಷಣ ಒಂದು ಬಿಳಿ ಸೀರೆ ಉಡಬೇಕು, ಕೂದಲು ಬಿಡಬೇಕು, ಆವಾಗ ಅದು ಹೆಣ್ಣು ದೆವ್ವ. ಇದು ಪ್ರಪಂಚದ ಒಂದು ಪಾಪ. ಅವ್ರಿಗೆ ಏನಾಗೋಯ್ತು ಅಂತ ಹೇಳಿದ್ರೆ, ಈ ದೆವ್ವಗಳಿಗೆ ಸೀರೆ ಅಂಗಡಿಗಳು ಸಿಗ್ಲಿಲ್ವಂತೆ. ಕಲಾನಿ ಕೇತನ್ ಮುಚ್ಚಿಬಿಟ್ಟಿದ್ರು, ಸುದರ್ಶನ್ ಮುಚ್ಚಿಬಿಟ್ಟಿದ್ರು, ಶಾಂತಲಾ ಸಿಲ್ಕೋಸ್ ಮುಚ್ಚಿಬಿಟ್ಟಿದ್ರು, ಪೋತೀಸ್ ಮುಚ್ಚಿಬಿಟ್ಟಿದ್ರಂತೆ. ದೆವ್ವಗಳು ಪಾಪ ಬಿಳಿ ಸೀರೆನ ಸಿಕ್ಕಿದಂತೆ, ಅದು ಉಟ್ಕೊಂಡು ಬರ್ತಾರಂತೆ. ಅಂತ ತಗೋಬೇಕು ನಾವು. ಹಾಗ ದೆವ್ವಗಳು ಅಂದ ತಕ್ಷಣ ಮನುಷ್ಯನ ಒಂದು ಸೃಷ್ಟಿ, ಅದು ಅವನ ಕಲ್ಪನೆ, ಅವನ ಕಾಲ್ಪನಿಕ ಕಥೆಗಳನ್ನ ಅವನ ಸಮಾಜದಲ್ಲಿ ಬಿತ್ತುತ್ತಾ ಇದ್ದಾರೆ.
ಅವನೇನೋ ಸಂಪಾದನೆ ಮಾಡೋಕ್ಕೋ ಏನೋ ಒಬ್ಬ, ಅದು ಇಂಗ್ಲೀಷ್ನವನಾಗ್ಬೋದು, ಕನ್ನಡದವನಾಗ್ಬೋದು, ಯಾವ ಭಾಷೆದವರಾದ್ರೂ ಆಗ್ಬೋದು, ಎಲ್ಲರೂ ಕೂಡ ಸುಳ್ಳೇ ಹೇಳ್ತಾ ಇರೋದು, ಕಾಲ್ಪನಿಕ ಕಥೆಗಳು. ಸೊ ಅಲ್ಲಿಗೆ ಏನಿಲ್ಲ ದೆವ್ವಗಳು. ಈಗ ಪ್ರಾಣಿಗಳಿಗೆಲ್ಲ ಆತ್ಮ ಇದೆ ಅಂತ ಹೇಳಿದ್ರೆ, ಹೈವೇನಲ್ಲಿ ನೀವು ನೋಡಿ ನೂರಾರು ನಾಯಿಗಳು ಸತ್ತು ಹೋಗ್ತವೆ. ಅದು ಛಿದ್ರ ವಯಸ್ಸಾಯ್ತವೆ ನಾಯಿಗಳು. ಅವೆಲ್ಲ ಸೇಡ್ ತೀರಿಸ್ಬೇಕು ಅಂತ ದೆವ್ವ ಆಗ್ಬಿಟ್ರೆ ಹೈವೇನಲ್ಲಿ ನಾನು ಮತ್ತೆ ಗಾಡಿ ಓಡಿಸ್ತಾನ ಡ್ರೈವರು? ಅದು ರೋಡಲ್ಲಿ ಬಂದು ನಿಂತ್ಕೊಂಡು ದೆವ್ವಾಗಿ ನಿಂತ್ಕೊಂಡ್ಬಿಟ್ರೆ, ಅದ್ರ ಪ್ರಪಂಚ ಏನು ಮಾಡ್ತಾ ಇದೆ? ನಾಯಿನ ದೆವ್ವಾಗಿ ತೋರಿಸ್ತಾ ಇದೆ, ಹಸುಗಳನ್ನ ದೆವ್ವವಾಗಿ ತೋರಿಸ್ತೆ, ಹಾವು ಸೇಡು ತೀರಿಸುತ್ತೆ ಅಂತ ತೋರಿಸ್ತಾನೆ. ಎಷ್ಟು ಹಾವುಗಳು ಸಾಯಲ್ಲ, ದ್ವೇಷ ಕಡಿಮೆ. ಅಂದರೆ ಇವತ್ತು ಮನುಷ್ಯ, ಈಗ ಅದೂ ಬಿಟ್ಬಿಡೋಣ, ಇನ್ನೂ ಅನೇಕ ಸಮಯಗಳಲ್ಲಿ ನಾವು ನೋಡಿದ್ರೆ ಆಕ್ಸಿಡೆಂಟಲ್ಲಿ ಸಾಯ್ತಾರೆ ಕೆಲವರು. ಮೊನ್ನೆ ಎಲ್ಲ ಹೈದರಾಬಾದ್, ಆಂಧ್ರ ಪ್ರದೇಶದಲ್ಲಿ ನೋಡಿರ್ತೀರ, ಬಸ್ಸೇ ಸುಟ್ಟೋಯ್ತು. ಬಸ್ಸೇ ಒಬ್ಬ ಉಳ್ಕೊಂಡಂತೆ ಬಸ್ನಿಂದ ಬೆಂಕಿದ. ಎಷ್ಟು ಜನ ಸತ್ರು. ಈಗ ಅವರೆಲ್ಲ ಏನಾಗಬೇಕು? ಅವರೆಲ್ಲ ದೆವ್ವಗಳಾಗಿ ಬಂದ್ಬಿಟ್ರೆ ಇಂಥವ್ರ. ಆಮೇಲೆ ಫೈರ್ ಆಕ್ಸಿಡೆಂಟು, ಎಲ್ಲೋ ಬೆಂಕಿ ಎತ್ಕೊಂಡ್ಬಿಡ್ತು. ಮೊನ್ನೆ ಕೂಡ ಯಾವುದೋ ಒಂದು ಸ್ಥಳ ಬೆಂಕಿ ಎತ್ಕೊಂಡ್ಬಿಡ್ತೀರಿ, ಎಲ್ಲ ಮೇಲಿಂದ ಮೇಲೆ ಕೆಳಗೆ ಜಂಪ್ ಮಾಡೋದಂತೆ. ಬೆಂಗಳೂರಲ್ಲಿ ಆಗ್ಬೋದು, ಎಲ್ಲ ಆಗ್ಬೋದು, ಫೈರ್ ಆಕ್ಸಿಡೆಂಟ್ ಸತ್ತೋರು. ಇನ್ನು ಪ್ರವಾಹ ಬಂತಪ್ಪ, ನೀರಿನ ಪ್ರವಾಹ ಮೊನ್ನೆ ಕರ್ನಾಟಕದಲ್ಲಿ ಬಂತು, ಆಂಧ್ರದಲ್ಲಿ ಬಂತು, ತಮಿಳ್ನಾಡಲ್ಲಿ ಬರುತ್ತೆ. ಈ ಪ್ರವಾಹಗಳಲ್ಲಿ ಎಷ್ಟೋ ಜನ ಕೊಚ್ಕೊಂಡು ಹೊರಟೋಗ್ತಾರೆ. ಅದು ಸಾಲದು ಅಂತ ಹೇಳಿದ್ರೆ, ಸುನಾಮಿ ಬಂದಾಗ ಎಷ್ಟು ಜನ ಬಾಚ್ಕೊಂಡೋಯ್ತು, ಭೂಕಂಪಗಳಾದಾಗ ಎಷ್ಟು ಜನ ಬಾಚ್ಕೊಂಡೋಯ್ತು. ಇವರೆಲ್ಲ ದೆವ್ವಗಳಾದರೆ ಭೂಮಿ ಮೇಲೆ ದೆವ್ವದ ಸಂತತಿ ಜಾಸ್ತಿ ಇರುತ್ತೆ ಹೊರತು ಮನುಷ್ಯನ ಸಂತತಿ ಏನಾಗ್ಬಿಡುತ್ತೆ? ಯಾಕಂದ್ರೆ ದೆವ್ವ ಬಂದರೆ ತಿಂದಾಕ್ಬಿಡುತ್ತೆ, ಅದನ್ನ ಮಾಡುತ್ತೆ ಇದನ್ನು ಮಾಡುತ್ತೆ ಅಂತ ಹೇಳ್ಕೊತ ತಿರುಗ್ತಾ ಇದ್ದಾರಲ್ಲ ಜನ. ಈ ಮೂಢನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾರಲ್ಲ, ಇದೇ ಕೇಳ್ತೀನಿ. ಆದರೆ ಸೈತಾನನ, ಅವನ ದೂತಗಳು, ಲೂಸಿಫರ್ನ ದೂತರುಗಳು ಅನೇಕ ರೂಪಗಳನ್ನ ತೆಗೆದುಕೊಳ್ತಾರೆ. ಯಾಕೆಂದರೆ ಮನುಷ್ಯನಿಗೆ ಮೂಢನಂಬಿಕೆಯನ್ನು ತರಬೇಕಲ್ಲ, ಅವನ ಏನಾದ್ರು ಮಾಡಿ ದೇವರಿಂದ ದೂರ ಮಾಡಬೇಕು, ಸತ್ಯದಲ್ಲಿ ಅವನು ನೆಲೆಸಿಕೊಳ್ಬೇಕು. ಅದಕ್ಕೇನೆ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ, ಸಕಲ ವಿಷಯದಲ್ಲಿ ಸತ್ಯದ ಆತ್ಮನ ಏನು ಮಾಡ್ತಾನೆ? ನಮ್ಮನ್ನ ನಡೆಸುತ್ತಾನೆ. ಸಕಲ ವಿಷಯ ಅಂತ ಹೇಳಿದ ಅದಕ್ಕೆ ಆ ಸಹಾಯಕರು. ಯೇಸು ಭೂಮಿ ಮೇಲೆ ಇದ್ದಾಗ ಎಲ್ಲವನ್ನ ತಿಳಿಸಿ, ನಾನು ಹೋಗಿ ನಿಮ್ಮೊಂದಿಗೆ ನಿಮ್ಮ ಒಳಗೆ ವಾಸ ಮಾಡುವಂಥ ಆ ಸತ್ಯದ ಆತ್ಮನ ಕಳಿಸ್ತೀನಿ. ನೀವು ಯಾವಾಗ ಮಾನಸಾಂತರ ಪಡೆದು ರಕ್ಷಣೆ ಹೊಂದುತ್ತೀರೋ ನಿಮ್ಮೊಳಗೆ ವಾಸ ಮಾಡ್ತಾನೆ. ನಿಮಗೆ ಸಕಲ ವಿಷಯದಲ್ಲಿ ಏನು ಮಾಡ್ತಾನೆ? ಸತ್ಯದ ಕಡೆಗೆ ನಡೆಸ್ತಾನೆ. ನಡೆಸುವುದಕ್ಕಾಗಿ ಆತನನ್ನು ಏನು ಮಾಡೋರು? ಕಳಿಸ್ಬೋದು. ನಾವು ಮೊನ್ನೆ ಒಂದು ನಮ್ಮ ಸ್ವಂತ ಊರಿಗೆ ಹೋಗಿದ್ವಿ, ನಮ್ಮ ತಾಯ ಮನೆಯವರು. ಅಲ್ಲಿ ನಡೆದಿದೆ ಹೇಳ್ತೀನಿ. 10 ತಿಂಗಳು ಮಗು, ಜ್ವರ ಬಂದರೆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮೂರನ್ನು ಒಂದು ತುಂಡು ಬಿಳಿ ಬಟ್ಟೆ, ಆ ಬಿಳಿ ಬಟ್ಟೆನ ಅರಿಶಿಣದಲ್ಲಿ ಹಾಕಿ ಎತ್ತಿಬಿಟ್ಟು ಅದನ್ನು ತೆಗೆದು ಯಾವುದೋ ಒಂದು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದು ಸೊಂಟಕ್ಕೆ ಕಟ್ಕೊಳ್ತಾ ಇದ್ದಾರೆ. ಈಗ ಇಂಥ ನಂಬಿಕೆ ಇರುವಂಥ ಜನಗಳನ್ನ ಏನು ಮಾಡೋಣ? ಈಗ ಜ್ವರ ಅನ್ನೋದ್ರೆ ಹೋಗ್ಬೇಕು, ಔಷಧಿ ತಗೋಬೇಕು. ಆದರೆ ಮೆಣಸಿಗೆ ಒಂದು ಔಷಧಿ ಗುಣ ಇದೆ, ಜೀರಿಗೆಗೆ ಒಂದು ಔಷಧಿ ಗುಣ ಇದೆ, ಬೆಳ್ಳುಳ್ಳಿಗೆ ಒಂದು ಔಷಧಿ ಗುಣ ಇದೆ, ಅರಿಶಿಣಕ್ಕೆ ಒಂದು ಔಷಧಿ ಗುಣ. ದೇವರು ಉಂಟು ಮಾಡಿರೋಂಥ ಪ್ರತಿಯೊಬ್ಬರಲ್ಲೂ ಮನುಷ್ಯನಿಗೆ ಪ್ರಯೋಜನವಾಗಿ ಉಂಟು ಮಾಡಿಕೊಟ್ಟಿರೋದು ಎಲ್ಲವನ್ನೂ ಕೂಡ, ಗಾಂಜಾ ಸೊಪ್ಪಿಂದ ಹಿಡಿದು, ಈ ತಂಬಾಕಿಂದ ಹಿಡಿದು, ಅಡಿಕೆಯಿಂದ ಹಿಡಿದು ಎಲ್ಲವೂ ಮನುಷ್ಯನಿಗೆ ಪ್ರಯೋಜನವಾಗಲಿ ಅಂತಲೇ ಕೊಟ್ಟರು. ಆದರೆ ಮನುಷ್ಯ ಅದನ್ನು ಅತಿ ಬುದ್ಧಿವಂತಿಕೆಯಿಂದ ಅವನಿಗೆ ಏನು ಮಾಡಬೇಕು? ಮದ ಬರಬೇಕು, ತೇಲಾಡಬೇಕು ಅಂತ ಹೇಳಿ ಅವನ ನಿಶಾಗೋಸ್ಕರ ಇದನ್ನು ತಪ್ಪು ದಾರಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಸೊ ದೇವರೇನು ಮಾಡಿದ್ರು? ಇವತ್ತು ಅದನ್ನು ನಮಗೆ ತಿಳಿಯಪಡಿಸ್ತಾರೆ. ನಿಮ್ಮಲ್ಲಿ ಸಕಲ ವಿಷಯದಲ್ಲಿ ಸತ್ಯದ ಕಡೆ ನಡೆಸಬೇಕು, ಇಂಥ ಮೂಢನಂಬಿಕೆಗಳಿಗೆ ಹೋಗಬಾರ್ದು. ಕ್ರಿಶ್ಚಿಯನ್ಸಲ್ಲಿ ಕೆಲವರು ಇದ್ದಾರೆ, ಅಮಾವಾಸ್ಯೆ ನೋಡೋರಿದ್ದಾರೆ, ದಿನ ನೋಡೋರಿದ್ದಾರೆ, ಕಪ್ಪು ಬಟ್ಟೆ ಹಾಕ್ಬಾರ್ದು ಅನ್ನೋರಿದ್ದಾರೆ. ನಾನು ಅವಾಗವಾಗ ನಿಮ್ಗೆ ಹೇಳ್ತಾ ಇರ್ತೀನಿ, ಕೆಂಪು ಬಟ್ಟೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಅರಿಶಿಣದ ಬಟ್ಟೆ ಏನು ಎಲ್ಲ ಬಟ್ಟೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಇವೆಲ್ಲ ಯಾವುದಕ್ಕೆ ಗುರುತಾಗಿ ಯಾವುದೋ ಒಂದು ಸಬ್ಜೆಕ್ಟ್ನ ತೊಗೊಂಬಂದು ಯಾವುದನ್ನು ತೊಗೊಂಬಂದು ಹೇಳಿ ಅದಕ್ಕೆ ಹೊಂದಿಕೆಯಾಗಿ ಕೆಲವು ವಾಕ್ಯಗಳನ್ನ ತೆಗೆದುಕೊಂಡು ಶರ್ಟ್ ಮಾತ್ರ ಈ ಬಣ್ಣಗಳು ಹಾಕ್ಬಾರ್ದು. ಮುಖ್ಯವಾಗಿ ಕಪ್ಪು ಶರ್ಟ್ ಹಾಕಂಗಿಲ್ಲ, ಕೆಂಪು ಶರ್ಟ್ ಆಗಂಗಿಲ್ಲ, ಎಲ್ಲೋ ಶರ್ಟ್ ಆಗಂಗಿಲ್ಲ. ಆದರೆ ಕಪ್ಪು ಪ್ಯಾಂಟ್ ಹಾಕ್ಕೊತಾರೆ, ಕಪ್ಪು ಗ್ಲಾಸ್ ಹಾಕ್ಕೊತಾರೆ, ಕಪ್ಪು ಜರ್ಕಿನ್ ಹಾಕ್ಕೊತಾರೆ, ಕಪ್ಪು ಗಾಡಿ ತಗೊಳ್ತಾರೆ. ಅವ್ರು ಓದಂಥ ಬೈಬಲಲ್ಲಿ ಕಪ್ಪು ಅಕ್ಷರ ಇದೆ, ಅವ್ರು ವಿದ್ಯಾಭ್ಯಾಸ ಮಾಡಿದಾಗ ಅಕ್ಷರಗಳು ಕಪ್ಪಾಗೇ ಇದ್ವು. ಇವೆಲ್ಲವೂ ಕಪ್ಪು, ಅವ್ರ ಕಣ್ಣು ಕಪ್ಪು, ಅವ್ರ ಮೈ ಕಪ್ಪು. ಆದರೆ ಇವೆಲ್ಲ ಕಪ್ಪುಗಿರ್ಬೋದು, ಆದರೆ ಏನು ಕಪ್ಪುಗಿರಬಾರ್ದು? ಶರ್ಟ್ ಕಪ್ಪುಗಿರಬಾರ್ದು. ಇದಕ್ಕೆ ಒಂದು ದೊಡ್ಡ ಭಾಷಣದ
ವ್ಯಾಖ್ಯಾನ ಅದಕ್ಕೆ ಹೊಂದಿಕೆಯಾಗಿ ಹೋಲಿಕೆ ಥರ. ಯಾಕಂದರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಂತ ಹೇಳ್ತಾರೆ. ಇವರಿಗೆ ಪ್ರಯೋಜನವಾಗಿ ಇವರಿಗೆ ಸ್ವಾರ್ಥದಿಂದ ಕೆಲವು ವಾಕ್ಯಗಳನ್ನ ತೆಗೆದುಕೊಂಡು ಏನು ಮಾಡ್ತಾರೆ ಅದನ್ನು. ಆದರೆ ದೇವರು ಸತ್ಯದ ಆತ್ಮನ ನಮಗೆ ಕಳಿಸಿದ್ದು ಸಕಲ ವಿಷಯದಲ್ಲಿ ನಾವು ಸತ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ. ಹಲ್ಲೆಲೂಯಾ. ಈ ಜ್ಞಾನ ನಮಗೆ ಬರಬೇಕು ಅಂತಲೇ ದೇವರು ಕಳಿಸಿದ್ರು. 1 ತಿಮೋಥೆಯನು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ದೇವರು ತಿಳಿಸ್ತಾರೆ. 1 ತಿಮೋಥೆಯನಿಗೆ ನಾವು ಅನೇಕ ಸರಿ ಇದನ್ನು ಓದಿದ್ದೀವಿ, ಇವತ್ತೊಂದ್ಸರಿ ಮತ್ತೆ ನೆನಪಿಗೆ ತೆಗೆದುಕೊಳ್ಳೋಣ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನೋಡಿ, 1ನೇ ವಾಕ್ಯ ಓದ್ತೀನಿ. ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ಈಗ ಚೆನ್ನಾಗಿ ಅರ್ಥ ಮಾಡಿ, ಅದಕ್ಕೆ ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯವಿಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರ ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ, ಈಗ ನಿಮ್ಮನ್ನು ಅದಕ್ಕೆ ಹೇಳ್ತಾ ಇರೋದು, ನೀವು ಯಾವುದನ್ನು ಗ್ರಹಿಸಬೇಕು? ಸತ್ಯವನ್ನು. ಆ ಸತ್ಯದ ಆತ್ಮಲ್ಲಿ ಮೊಳಗಿರ್ಬೇಕು. ಅವ್ರೇನು ಹೇಳ್ತಾರೆ, ನಾನು ಹೋಗಿ ತಿರುಗಿ ಬರ್ತೀನಿ, ನಿಮ್ಗೆ ಈಗ ದುಃಖ ಇದೆ, ನಾನು ತಿರುಗಿ ಹೇಳ್ತಾರೆ ತಿರುಗಿ ನೋಡುವೆನು. ಏನಕ್ಕೆ ತಿರುಗಿ ನೋಡ್ತಾರೆ? ನಿಮ್ಗೆ ಆನಂದ ಬರಬೇಕು. ನಿಮ್ಗೆ ಆನಂದ ಬರಬೇಕಂದ್ರೆ ಆ ಸಹಾಯಕನ ಏನು ಮಾಡ್ತಾನೆ? ಸತ್ಯದ ಕಡೆ ನಿಮ್ಮನ್ನು ನಡೆಸ್ತಾನೆ. ಪಾಪ, ನೀತಿ, ನ್ಯಾಯ, ಇದು 3 ಇರಬೇಕು ಅಂತಾನೆ ದೇವರು ನಮಗೆ ಆ ಸಹಾಯಕನ ಕಳಿಸಿರೋದು. ಯಾವಾಗ ಪವಿತ್ರಾತ್ಮ ಒಳಗೆ ಬಂದಿರ್ತಾನೋ ಈ ಸಹಾಯಕನ ಕೆಲಸನೇ ನಿನಗೆ ಅದು ಅರಿವು ಬರಬೇಕು. ಪಾಪ, ನೀತಿ, ನ್ಯಾಯ ತಿರುವಿಕೆ, ಇದು ಎಲ್ಲವೂ ಬಂದರೆ ನಿನ್ನ ಸಕಲ ವಿಷಯದಲ್ಲಿ ಎಲ್ಲಿಗೆ ತಿಳಿಸ್ತಾನೆ? ಸತ್ಯದ ಕಡೆಗೆ. ಇವತ್ತು ಮನುಷ್ಯನ ದೇವರು ಉಂಟು ಮಾಡಿದಾಗ ಆದಾಮನೆಯಲ್ಲಿದ್ದಂಥ ಒಂದೇ ಆತ್ಮನೇ ಇದರಲ್ಲೂ ಇದ್ದಿದ್ದು. ಇವತ್ತು ಯೇಸು ಹೇಳ್ತಾರೆ ಒಂದು ಕಡೆ 16ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಮತ್ತೆ ನೆನಪಿಕೊಳ್ಳಿ, ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವ. ಸಕಲ ವಿಷಯ ದೇವರು ಹೇಳುವಾಗ ನಾವು ಸರಿಯಾಗಿ ಗಮನಿಸಬೇಕು. ಇವತ್ತು ನಾವು ಅದನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ಹೇಳಿದ್ರೆ ನೋಡಿ, ಮೊದಲನೇ ಆದಾಮನನ್ನು ಬದುಕುವ ಪ್ರಾಣಿ ನಾವು ನೋಡಿದ್ವಿ ಅಲ್ವಾ? ಆದಿಕಾಂಡ 2:7 ಏನು ಹೇಳಿದ್ವಿ? ಮೊದಲನೇ ಆದಾಮ ಏನಂತೆ? ಬದುಕುವ ಪ್ರಾಣಿ. ಈಗ 1 ಕೊರಿಂಥದಲ್ಲಿ 15ನೇ ಅಧ್ಯಾಯದಲ್ಲಿ 45ನೇ ವಾಕ್ಯ ನೋಡುವಾಗ ನೋಡಿ ಏನಂತ ಹೇಳಲ್ಪಟ್ಟಿದೆ. 1 ಕೊರಿಂಥರಿಗೆ 15:45 ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆ. ಚೆನ್ನಾಗಿ ಅಲ್ಲಿ ಬರೆದಿದ್ಯಾ? ಈಗ 2ನೇದು ಹೇಳ್ತಾರಲ್ಲ, ಬರೆದಿದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಮೊದಲನೇ ಆದಾಮನು ಆ ಆದಾಮನಾದ್ರೆ ಕಡೆ ಆದಾಮನು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಮೊದಲನೇ ಆದಾಮನನ್ನ ಕೂಡ ಅವನ ಪಕ್ಕೆಲುಬು ತೆಗೆದು ಸ್ತ್ರೀನ ಉಂಟು ಮಾಡಿದ್ದಾರೆ. ಇದನ್ನು ಗಮನದಲ್ಲಿ ನೀವು ಇಟ್ಕೊಂಡೇ ಇರಬೇಕು. ಗಾಢ ನಿದ್ರೆ ಮಾಡಿ, ಅದನ್ನೇ ಆವಾಗಲೇ ಹೇಳಿದ್ದು ನಾನು, ಗಾಢ ನಿದ್ರೆ ಮಾಡಿ. ಈಗ ಇಲ್ಲಿ ಯೇಸು ಕ್ರಿಸ್ತನು ಕೂಡ ಕಡೆ ಆದಾಮನ ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೇದು. ಅಂದರೆ ನ್ಯಾಚುರಲ್ ಆದಾಮ ಮೊದಲಿದ್ದಿದ್ದು, ಆಯ್ತಾ? 2ನೇದಾಗಿ ಪರಿಶುದ್ಧ ದೇವರು. ಅದ್ಭುತವಾಗಿ ದೇವರು ಹೇಳ್ತಾರೆ, ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು, ನೆಕ್ಸ್ಟ್ ಆತ್ಮಿಕವಾದದ್ದು ಬಂದಿದ್ದು. ಈಗ ನಾವು ತಿಳ್ಕೋಬೇಕಾಗಿರುವಂಥ ಈ ವಿಷಯ, ಮೊದಲನೇ ಮರಣ ಶರೀರಕ್ಕಾಗುತ್ತೆ ಪಾಪದಿಂದ. ಮೊದಲನೇ ಮರಣ ಶರೀರಕ್ಕಾಗುತ್ತೆ. 2ನೇ ಮರಣ ಆತ್ಮೀಕ ದೇಹಕ್ಕಾಗುತ್ತೆ. ನೀನು ಪಾಪದಲ್ಲೇ ಇದ್ದರೆ ಈ ಮಣ್ಣಿಂದ ಬಂದಂಥ ಶರೀರ ಮಣ್ಣಲ್ಲಿ ಹೊಟ್ಟೋಗುತ್ತೆ ಉಳುವಾಗಿ. ಆದರೆ ನಿನಗೆಲ್ಲರಿಗೂ ಅದಕ್ಕೇ, ಯಾಕಂದರೆ ಇವತ್ತು ಮನುಷ್ಯ ತುಂಬ ಮೆರೀತಾ ಇದ್ದಾನೆ, ಹೆಮ್ಮೆ ಪಡ್ತಾ ಇದ್ದಾನೆ, ಕೊಚ್ಕೊಳ್ತಾ ಇದ್ದಾನೆ. ನಾಳೆ ಏನು ನಡೆಯುತ್ತೆ ಅಂತೇಳಿ. ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋಯ್ತು ಬಾಡಿ. ಈಗ ಬಾಡಿ ಮತ್ತೆ ಬರೋಕ್ಕಾಗಲ್ಲ. ಮಣ್ಣಲ್ಲಿ ಉಣಿಸಿದ್ದಾಯ್ತು, ಹುಳ ಹಿಡ್ದಾಯ್ತು, ಆ ಮಣ್ಣು ಶರೀರ ಬರೋಲ್ಲ. ಆದರೆ ದೇವರು ಇನ್ನೊಂದು ಶರೀರ ಕೊಟ್ಟು ಆ ಶರೀರದಲ್ಲೇ ನಮಗೆ ನ್ಯಾಯ ತೀರ್ಪು. ಆ ಶರೀರದಲ್ಲಿ ಅದರಲ್ಲಿ 2ನೇ ಮರಣ ಇದೆ, ಅದು 2ನೇ ಮರಣ. ಆ ಮರಣಕ್ಕೆ ನಾವು ಗುರಿ ಆಗಬಾರ್ದು ಅಂತೇಳಿನೇ ಸತ್ಯದ ಆತ್ಮನ ನಮಗೆ ಕಳಿಸಿ ಸತ್ಯದ ಕಡೆಯಲ್ಲಿ ನಡೆದು ನಿತ್ಯ ಜೀವ ಪಡೆಯಬೇಕೆಂಬುದು ದೇವರ ಉದ್ದೇಶ. ಆ ಸಹಾಯಕನು ಬಂದ ಮೇಲೆ 44ನೇ ವಾಕ್ಯ ಓದ್ತೀನಿ, ಗಮನ ಇಟ್ಕೊಳ್ಳಿ. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎದ್ದು ಬರುವುದು.
ನಿಮ್ಮನ್ನು ಹೂಣಲ್ಪಟ್ಟಾಗ ಪ್ರಾಕೃತ ದೇಹ, ಎದ್ದು ಬರುವಾಗ ಆತ್ಮಿಕ ದೇಹ. ಅರ್ಥ ಆಯ್ತಾ? ಇವಾಗ ನೀವು ಹೂಣಲ್ಪಟ್ಟಾಗ ಏನಾಗ್ತೀರಿ? ಪ್ರಾಕೃತ ದೇಹ, ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೊಟ್ಟೋಗ್ಬೇಕು. ಆದರೆ ಎದ್ದು ಬರುವಾಗ ಆತ್ಮಿಕ ದೇಹ. ಆತ್ಮಿಕ ದೇಹಕ್ಕೆ ನ್ಯಾಯ ತೀರ್ಪಿರುತ್ತೆ. ಆ ನ್ಯಾಯ ತೀರ್ಪಲ್ಲಿ ಎರಡನೇ ಮರಣಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ದೇವರು ಸಹಾಯಕನ ಕೊಟ್ಟಿದ್ದಾರೆ. ನೀನು ಇವತ್ತು ನೀನು ಸರಿ ಹೋದ್ರೆ ಆ ಮರಣದಿಂದ ತಪ್ಪಿಸ್ಕೊಳ್ತೀಯ. ಹಲ್ಲೆಲೂಯಾ. ನಿತ್ಯ ಜೀವನ ಸೇರ್ಕೊಳ್ತೀಯ. ಮೊದಲನೇ ಆದಾಮನಿಗೆ ಗಾಢ ನಿದ್ದೆ ಆದ ನಂತರ ಸಹಾಯಕ್ಕೆ ಬೇಕು ಅಂತೇಳಿ ಸ್ತ್ರೀನ ಮಾಡಿಕೊಟ್ಟಿದ್ದಲ್ವಾ. ಎರಡನೇ ಆದಾಮನು 3 ದಿವಸ ಭೂಮಿ ಗರ್ಭದಲ್ಲಿದ್ದರು. ಗೊತ್ತಿತ್ತಾನೆ ಇವೆಲ್ಲ ನಮಗೆ. 3 ದಿವಸ ಅವರೇನಾದ್ರು ಈಗ ಭೂಗರ್ಭದಿಂದ ಎದ್ರು ಸಹಾಯಕಗಳನ್ನು ಕಳಿಸ್ತಾರೆ. ಅದಕ್ಕೆ ಹೇಳ್ತಾರೆ ನಾನು ಹೋಗ್ಬೇಕು. ಯೇಸು ಹೇಳ್ತಾರೆ ಅಂತ, ನಾನು ಹೋಗ್ಬೇಕು, ಸಹಾಯಕರು ನಿಮ್ಮ ಬಳಿ ಬರಬೇಕು. ಅದನ್ನೇ ಅವ್ರು ಹೇಳಿದ್ದು. ಈಗ ಅವ್ರು 3 ದಿವಸ ಹೇಗೆ ಅಲ್ಲಿ ಗಾಢ ನಿದ್ರೆ ಏನಾಯ್ತು? ಗಾಢ ನಿದ್ರೆ ಏನಂತ ಹೇಳ್ತಾರೆ? ಗಾಢ ನಿದ್ರೆಗೆ ಮೆಡಿಕಲ್ ಫೀಲ್ಡಲ್ಲಿ ಹೇಳ್ತಾರೆ ಅನಿಷ್ಟ್ಯ ಕೊಟ್ಬಿಟ್ರೆ ಏನಾಗ್ಬಿಡ್ತಾನೆ ಮನುಷ್ಯ, ಏನು ಗೊತ್ತಾಗಲ್ಲ. ಆವಾಗ ಪಕ್ಕೆಲನ್ನು ತೆಗೆದ್ರು, ಒಂದು ಸಹಾಯಕಿನ ದೇವರು ಮಾಡಿಕೊಟ್ರು. ಸಹಾಯಕ, ಜೊತೆಗಾರ ಬೇಕು ಅಂತೇಳಿ ಮಾಡೋದು. ಈಗ ಭೂಗರ್ಭದಲ್ಲಿ ಯೇಸುನ ಇಟ್ಟರು. 3 ದಿವಸ ಜೀವಂತವಾಗಿ ಎದ್ದ ತಕ್ಷಣ ಅವ್ರು ಹೇಳ್ತಾರೆ, ಯಾಕಂದ್ರೆ ಇವ್ರು ದೇವರಲ್ವ, ಅದನ್ನು ಅವ್ರು ಜೀವಂತವಾಗಿ ಗೆದ್ದರು, ನಮಗೆ ಸಹಾಯಕನನ್ನ ಕಳಿಸ್ಕೊಟ್ರು. ನಮ್ಮ ಹತ್ರ ಸಹಾಯಕನು ಬಂದ ಮೇಲೆ ನೀವು ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ನೆನಪಿಗೆ ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಒಂದು ಮಾತನ್ನು ದೇವರು ಹೇಳ್ತಾರೆ ಅದ್ಭುತವಾಗಿ. 15-17 ವಾಕ್ಯದಲ್ಲಿ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನು ಸದಾ ಕಾಲ. ಚೆನ್ನಾಗಿ ಗಮನಿಸ್ಕೊಳ್ಳಿ, ಸದಾ ಕಾಲ. ನೀನು ಪಾಪ ಮಾಡಬೇಕಿದ್ರೂ ಕೂಡ ದುಃಖಿಸಿಕೊಂಡು ನಿನ್ನ ಜೊತೆ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ವಿಶ್ವಾಸಿ ಆದಮೇಲೆ, ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ, ಮಾನಸಾತ್ರ ಹೊಂದಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ ಅಂತೇಳಿ ನೀನು ಮಾಡಿಕೊಂಡು ಮತ್ತೆ ನೀನು ಪಾಪನ ಮಾಡ್ತಾ ಇದ್ರೆ ನೀನು ದೇವರನ್ನ ನಂದಿಸ್ತಾ ಇದೆಯಾ, ದುಃಖಿಸ ಪಡಿತಾ ಇದೆಯಾ. ತೆಸಲೋನಿಕೆ ಪಟ್ಟಣಗಳು ಬರೆದಿದೆ, ಪವಿತ್ರಾತ್ಮನನ್ನು ನಂದಿಸಬೇಡಿ ಎಂದು ಬರೆಯಲ್ಪಟ್ಟಿದೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ ನೀವು 20ನೇ ವಾಕ್ಯದಲ್ಲಿ ನೋಡಿದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ. 1 ತೆಸಲೋನಿಕೆಯಲ್ಲಿ ನೀವು ಪವಿತ್ರಾತ್ಮನನ್ನು ಏನು ಮಾಡಬೇಡಿ, ನಂದಿಸಬೇಡಿ ಎಂದು ಬರೆಯಲ್ಪಟ್ಟಿದೆ. ಈಗ ಇಲ್ಲಿ ಏನಂತ ಹೇಳ್ತಾರೆ? ತಂದೆಯನ್ನು ಕೇಳಿಕೊನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಆ ಸತ್ಯದ ಆತ್ಮನೇ ದೇವರು ನಮ್ಗೆ ಕೊಟ್ಟಿರೋದು, ಈ ತಿಂಗಳು ವಾಗ್ದಾನ ಮಾಡಿರೋದು. ಈ ತಿಂಗಳು ನಮ್ಮ ಜೊತೆಗೆ ಅವ್ರು ಇರ್ತಾರೆ, ನಮ್ಮೊಂದಿಗೆ ಅವರು ವಾಸ ಮಾಡ್ತಾರೆ. ಚೆನ್ನಾಗಿ ಗಮನಿಸಿ, ಆ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುವಿರೋ ಅಂತ ಹೇಳ್ತಾರೆ 14ನೇ. ಅದೇ 16ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ಗಮನಿಸುವಾಗ ಒಂದು ಮಾತನ್ನು ಹೇಳ್ತಾರೆ, ಸತ್ಯದ ಆತ್ಮನು ನಿಮ್ಮನ್ನ ಸಕಲ ವಿಷಯದಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಈಗ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿ ಒಂದೇ ಶರೀರವಾಗಿರ್ಬೇಕು. ಗಂಡ ಹೆಂಡತಿ ಏನಾಗಿರ್ಬೇಕು? ಯಾಕಂದ್ರೆ ಆ ಗಂಡನಿಂದ ದೇವರೇನು ಮಾಡಿದ್ರು? ಹೆಣ್ಣನ್ನ. ಆ ವಾಕ್ಯನ ಮತ್ತಾಯನ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಮಾತನ್ನ ಮತ್ತಾಯನ ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ 5ನೇ ವಾಕ್ಯ ನೋಡ್ತೀವಿ, ಗಂಡು ಹೆಣ್ಣಾಗಿ ನಿರ್ಮಿಸಿ, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತನ್ನ ಹೆಂಡತಿಯನ್ನು ಹೇಳ್ತಾರೆ, ಪುರುಷನು ತಂದೆ ತಾಯಿನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಅವರು ಒಂದೇ ಶರೀರವಾಗಿರ್ಬೇಕು, ಆಗಲೇ ಅದು ಸಂಬಂಧ, ಗಟ್ಟಿ ಸಂಬಂಧ. ಆ ಗಟ್ಟಿ ಸಂಬಂಧ ರೂಪಿಸೋ ರೀತಿಯಲ್ಲೇ ಮನುಷ್ಯ ಚೆನ್ನಾಗಿರ್ಬೇಕು ಅಂದರೆ ಮನುಷ್ಯ ದೇವರೊಂದಿಗೆ ನೆಲೆಗೊಂಡಿರಬೇಕು. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ನಿನ್ನ ವಾಕ್ಯವು ನನ್ನಲ್ಲಿ ನೆಲೆಗೊಂಡಿರಲಿ, ನಾವು ನಿನ್ನಲ್ಲಿ ನೆಲೆಗೊಂಡಿರಬೇಕು. ಈಗ ದೇವರು ನಾವು ಒಂದಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ. ಇಲ್ಲಿ ಗಂಡು ಹೆಣ್ಣು ಬರಲ್ಲ. ಅಲ್ಲಿ ಗಂಡು ಹೆಂಡತಿ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದರೆ ಅವರಿಬ್ಬರು ಒಂದಾಗಿರ್ಬೇಕು. ಇಲ್ಲಿ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ದೇವರನ್ನು ಮನುಷ್ಯ ಒಂದಾಗಿರ್ಬೇಕು. ಆ ಇದಕ್ಕೇನೆ ಸತ್ಯದ ಆತ್ಮನು ದೇವರು ಸಭೆಯನ್ನ ಸ್ತ್ರೀಗೆ ಹೋಲಿಸಿದ್ದಾರೆ. ಈ ಸಭೆಗಳನ್ನ ಏನು ಹೇಳ್ತಾರೆ? ಈ ಸಭೆ ಅಂತಲ್ಲ, ಪ್ರತಿಯೊಂದು ಸಭೆ ಕ್ರಿಸ್ತ, ಯೇಸು ಕ್ರಿಸ್ತನು ಶಿರಸ್ಸು. ಸಭೆ ಏನಾಗುತ್ತೆ? ಬಾಡಿ. ಅದಕ್ಕೇನೆ ಯೇಸು ಶಿರಸ್ಸಾಗಿರಬೇಕು, ಸಭೆ ಬಾಡಿ ಆಗಿರಬೇಕು. ಅಂದರೆ ನಾವೆಲ್ಲರೂ ಕೂಡ ಮೊದಲ ಗತಿ ಆಗಬೇಕು.
ಆತನೇನಾಗಬೇಕು? ಮದಲಿಂಗನಾಗಬೇಕು. ಮದಲಿಂಗನಾಗಬೇಕು ಅಂದರೆ ದೇವರ ಮದಲಿಂಗನು, ಸಭೆ ಮದಲಗಿತ್ತಿ. ಹಾಗೆ ನಾವು ಆತ್ಮಗಳಲ್ಲಿ ನಾನು ಹೇಳಿದ ಹಾಗೆ ಗಂಡು ಆತ್ಮ ಹೆಣ್ಣು ಆತ್ಮ ಅಂತಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಕರೆಂಟ್, ಫ್ಯಾನ್ಗೆ, ಟ್ಯೂಬ್ಲೈಟ್ಗೆ, ನಮ್ಮ ಮಿಕ್ಸಿಗೆ, ಎಲ್ಲದಕ್ಕೂ ಬೇರೆ ಬೇರೆ ಇದೆಯಾ ಕರೆಂಟಲ್ಲಿ? ಫ್ಯಾನಿಗೆ ಬೇರೆ ಕರೆಂಟು, ಇದಕ್ಕೆ ಬೇರೆ ಕರೆಂಟು ಇಲ್ಲ ಅಲ್ವಾ? ಸೊ ಎಲ್ಲದಕ್ಕೆ ಏನಾಗಿದೆ? ಒಂದೇ ಕರೆಂಟ್. ಈಗ ಈ ಕರೆಂಟ್ ಕೆಲಸ ಮಾಡಬೇಕು ಅಂದರೆ ಅದರಲ್ಲಿ ಇನ್ನೂ 2 ಜೊತೆ ಸೇರಬೇಕು. ಫೇಸ್, ನ್ಯೂಟ್ರಲ್, ಅರ್ಥಿಂಗ್. ಈ 3 ಸರಿಗಿತ್ತು ಅಂದರೆ ಏನಾಗಿರುತ್ತೆ? ಅಲ್ಲಿ ಕರೆಂಟು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಈ 3ರಲ್ಲಿ 1 ಕಡಿಮೆ ಆದರೂ ನಮಗೆ ತೊಂದರೆ. ಅದೇ ರೀತಿ ದೇವರು, ಯಾರ? ದೇವರು ಮತ್ತೆ ಗಂಡು ಒಂದಾಗಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ. ದೇವರು ಅದಕ್ಕೇನೆ ಇವತ್ತು ನಮ್ಮನ್ನು ಗಮನಿಸಿ ನೋಡಿ, ಇವತ್ತು ದೇವರೊಂದಿಗೆ ಇದ್ದಂಥ ಕುಟುಂಬ ಸುರಕ್ಷತೆಯಲ್ಲಿರುತ್ತೆ. ಇಲ್ಲವೆಂದರೆ ಆ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೆ. ದೇವರ ಕಂಟ್ರೋಲಲ್ಲಿರುವ ಕುಟುಂಬ ಅಂದರೆ ಪ್ರತಿ ಮನುಷ್ಯ, ಪ್ರತಿ ಸಭೆ ದೇವರ ಕಂಟ್ರೋಲಲ್ಲೇ ಇರಬೇಕು. ಯಾವ ಮನುಷ್ಯನ ಆಳ್ವಿಕೆಯಲ್ಲಿ ಸಭೆ ಇದ್ರೂ ಕೂಡ ಸಭೆ ನಿಂತುಕೊಳ್ಳಲ್ಲ. ಯಾವ ಕುಟುಂಬ ಕೂಡ ದೇವರ ಆಳ್ವಿಕೆಯಲ್ಲಿ ಇರಬೇಕು, ನಂತರವೇ ಆ ಕುಟುಂಬದ ನಾಯಕನ ಆಳ್ವಿಕೆಯಲ್ಲಿ ಇರಬೇಕು. ಅದೇ ರೀತಿಯಾಗಿ ದೇವರ ಕಂಟ್ರೋಲ್ ಇದ್ರೆ ಮಾತ್ರ ಖಂಡಿತವಾಗ್ಲೂ ಒಬ್ಬ ಮನುಷ್ಯನ ನಿತ್ಯ ಜೀವಕ್ಕೆ. ಕಂಟ್ರೋಲ್ ತಪ್ಪಿದ ಕುಟುಂಬ ಆಗ್ಬೋದು, ಮನುಷ್ಯ ಆಗ್ಬೋದು, ಸಭೆ ಆಗ್ಬೋದು. ಒಂದು ಕಾರ್ ಓಡಿಸ್ತಾ ಇದೀವಿ ಅಂತ ಕಂಟ್ರೋಲ್ ತಪ್ಪು ಅಂದ್ರೆ ಏನಾಗುತ್ತೆ? ಅದು ಆಕ್ಸಿಡೆಂಟ್. ಅದೇ ನಡೆಯೋದು. ಕಂಟ್ರೋಲ್ ದೇವರಾಗಿ. ಅಪೊಸ್ತಲರ ಕಾಲದಲ್ಲಿ, ಪೌಲನ ಕಾಲದಲ್ಲಿ ಸಭೆ ಭೇದ ಉಂಟಾಯ್ತಂತೆ. ಏನಕ್ಕೆ ಭೇದ ಉಂಟಾಯ್ತು ಅಂದರೆ ಸತ್ತವರು ಎಬ್ಬಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ. ಯಾರು? ಸದ್ದುಕಾಯಿ. ಸತ್ತವರು ಎದ್ದು ಬರುವುದಿಲ್ಲಂತಲೂ ದೇವದೂತರಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವಂತ ಸದ್ದುಕಾಯರ ವಾದ. ಆದರೆ ಪರಿಸಯರ ವಾದ ಏನು ಅಂತ ಹೇಳಿದ್ರೆ ಅವೆರಡು ಇದೆ ಅಂತ. ಈ ರೀತಿ ಭೇದ ಉಂಟಾಗಿದ್ದ ತಕ್ಷಣ ಸಭೆಯಲ್ಲಿ ಗೊಂದಲ ಆಗೋಯಿತು. ಸದ್ದುಕಾಯರೊಂದು, ಪರಿಸಯರು. ಯೇಸು ಹೇಳ್ತಾರೆ, ಯೇಸು ಹತ್ರ ಬಂದು ಒಂದು ಸ್ಟೋರಿನೂ ಕೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ ತೆಗೆದುಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ, ವಾಕ್ಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. 22ನೇ ವಾಕ್ಯದಿಂದ ಓದ್ತೀನಿ, ಗಮನ ಇಟ್ಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ನೇ ವಾಕ್ಯದಿಂದ. ಅದೇ ದಿನದಲ್ಲಿ ಸದ್ದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಒಬ್ಬನ ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ಹೇಳಿದ್ದನಷ್ಟೇ. ಮೋಶೆ ಏನಂತ ಹೇಳಿದ್ದಾರೆ? ಆ ಗಂಡಸಿಗೆ ಮಕ್ಕಳಿಲ್ಲ, ಸೊ ತಮ್ಮಂದಿದ್ರೆ ಏನಾಗಬೇಕು? ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ದೇನಷ್ಟೇ. ಆದರೆ ನಮ್ಮಲ್ಲಿ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಏನಂತೆ? ಅಣ್ಣ ತಮ್ಮಂದಿರಿದ್ದರು. ಮೊದಲನೇವನು ಮದುವೆಯಾಗಿ ತೀರಿ ಹೋದನು. ಅವನ ಸಂತಾನವಿಲ್ಲದ ಕಾರಣ ಹೆಂಡತಿಯನ್ನು ತನ್ನ ತಮ್ಮನಿಗೆ ಬಿಟ್ಟನು. ಅದರಂತೆ 2ನೇವನು 3ನೇವನು ಮುಂತಾದರು 7ನೇಯವರೆಗೂ ಮಾಡಿದರು. ಈಗೇನಾಗಾಯ್ತು? 7 ಜನನು ಆಕೆ ಮದುವೆ ಆಗೋದು. ನೆಕ್ಸ್ಟ್ ಕೇಳ್ತಾರೆ, ಅವರೆಲ್ಲರೂ ಸತ್ತ ಮೇಲೆ ಆ ಹೆಂಗಸು ಸತ್ತಳು. ಅವರೆಲ್ಲರೂ ಸತ್ತ ಮೇಲೇನೆ ಈ ಸತ್ತ. ಈಗ ಇವ್ರ ಪ್ರಶ್ನೆ ಏನು ಗೊತ್ತಾ? ಹಾಗಾದ್ರೆ ಇವರೇನು ಹೇಳೋರು? ಸದ್ದುಕಾಯರಿಗೆ ಪುನರುತ್ಥಾನ ಇಲ್ಲ ಅಂತ ಹೇಳ್ತಾ ಇರುವಂಥ ಜನ ಇವರು. ದೇವದೂತರಾಗಲಿ ಇಲ್ಲ ಅಂತ ಹೇಳುವಂಥ ಜನ ಇವರು, ಈ ಸದ್ದುಕಾಯರು. ಇವರು ಹೇಳ್ತಾರೆ, ಹಾಗಾದರೆ ಪುನರುತ್ಥಾನದಲ್ಲಿ ಆಕೆ ಆ 7 ಮಂದಿಯಲ್ಲಿ ಯಾರ ಹೆಂಡತಿ ಆಗಿರೋಳು ಅಂತ ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಆಕೆಯನ್ನು ಅವರೆಲ್ಲರೂ ಮದುವೆ ಮಾಡಿಕೊಂಡಿದ್ರಲ್ಲ, ದೇವ್ರನ್ನ ಏನಾದರೂ ಒಂದು ಪಾಯಿಂಟ್ ಮಾಡಿ ಅವ್ರನ್ನ ಸಿಗಿಸ್ಬೇಕು, ಸತ್ಯದಿಂದ ದೂರ ಮಾಡಬೇಕು, ನೀತಿಯಿಂದ ದೂರ ಮಾಡಬೇಕು ಅಂದರೆ ಅವರ ಉದ್ದೇಶವಾಗಿತ್ತು. ಅದಕ್ಕೇ ದೇವರು ನಮಗೆ ಸಹಾಯಕನ ಕಳಿಸಲಿ. ಇಂಥ ಸಂದರ್ಭಗಳು ಬಂದರೆ ಆ ಸಹಾಯ ನಮಗೆ ಸಹಾಯ ಮಾಡಲಿ ಅಂತೇಳಿ. ಇಲ್ಲಿ ಆ 2 ಪ್ರಶ್ನೆ ಕೇಳಿದ ತಕ್ಷಣ ದೇವರು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರ್ತಾರೆ. ಮುಗಿಸ್ಬಿಟ್ಟು ದೇವರು ಅಲ್ಲಿಗೆ ಆ ಸ್ಥಳದಲ್ಲಿ ಏನಂತ? ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲ, ಮುಗಿದೋಯ್ತು. ಆತ್ಮನು ಒಬ್ಬನೇ, ಅದು ದೇವರು ಕೊಟ್ಟಂತ ಆತ್ಮ.
ಈಗ ನ್ಯಾಯ ತೀರ್ಪು ಬಂದಾಗ ಆ ಆತ್ಮ ಅದು ಗಂಡು ಹೆಣ್ಣು ಅಂತ ರೂಪದಲ್ಲಿ ಮಾತ್ರವೇ ಹೊರತು ಅಲ್ಲಿ ಮೇಲೆ ಹೋದ್ಮೇಲೆ ಆ ಆತ್ಮಿಕ ದೇಹವಾಗಿ ಇರುವಾಗ ಅಲ್ಲಿ ನಿನ್ನ ನೆಂಟಿ ನಾನು ನಿನ್ನ ಗಂಡ ನಿನ್ನ ಮಕ್ಕಳು ಅನ್ನೋ ಸಂಬಂಧಕ್ಕೆ ಸ್ಥಳವಿಲ್ಲ. ನೋಡ್ಬೋದು ಅಷ್ಟೇ. ಏನು ಮಾಡ್ಬೋದು ನಾವು? ನೋಡ್ಬೋದು, ನಾವೊಬ್ರನ್ನೊಬ್ರು ನೋಡ್ಬೋದು, ಆದರೆ ಸಂಬಂಧಗಳು ಅಲ್ಲಿಲ್ಲ. ಅಲ್ಲಿ ಮನುಷ್ಯರು ಅನ್ನೋ ಲೆಕ್ಕಕ್ಕೆ ನಾವು ನಿಂತಿರ್ತೀವಿ. ಈಗಿನ ಇದನ್ನ ಹೇಳಿದ್ರು ಅಂದರೆ ಇವತ್ತು ದೇವರನ್ನು ತಿಳಿಪಡಿಸ್ತಾರೆ ಸತ್ಯದ ವಿಷಯದಲ್ಲಿ. ಹಾಗಾದ್ರೆ ದೇವ್ರನ್ನೇ ಅವ್ರು ಸಿಗಿಸ್ಬೇಕು ಅಂತೇಳಿ ಅವ್ರು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಸದ್ದುಕಾಯರು, ಪರಿಸಾಯರು, ಆ ಶಾಸ್ತ್ರನ ಇಟ್ಕೊಂಡು, ಧರ್ಮಶಾಸ್ತ್ರ ಇಟ್ಕೊಂಡು. ಆದರೆ ದೇವರು ಒಳಗಡೆ ಸತ್ಯದ ಆತ್ಮನಿದ್ದರು. ಅವ್ರು ಹೇಳ್ತಾರೆ, ನಾನು ಹೋಗಿ ಸತ್ಯದ ಆತ್ಮನ ಕಳಿಸ್ಬೇಕು. ಆ ಸತ್ಯದ ಆತ್ಮನ ಇವತ್ತು ನಮಗೆ ಕಳಿಸಿದ್ದಾರೆ. ನಾವು ಸತ್ಯದಲ್ಲಿ ನೆಲೆಗೊಂಡ್ರೆ ಇವತ್ತು ನೀವು ಚೆನ್ನಾಗಿ ಗಮನಿಸಿ, ಭಾರತದಲ್ಲಿ ಸತಿ ಸಹಗಮನ ಗೊತ್ತಾ? ಗಂಡ ಸತ್ತೋದ್ರೆ ಅವನ ಚಿತೆ ಮೇಲೆ ಹೆಂಡತಿನ ಹಾಕಬೇಕಿತ್ತು. ಅಂಥ ಪರಿಸ್ಥಿತಿಯಲ್ಲಿದ್ದಂಥ ಒಂದು ದೇಶ ನಮ್ಮ ದೇಶ. ಅಂದರೆ ಜೀವಂತವಾಗಿ ಸುಟ್ಟುಕೊಳ್ಳುವ ಪದ್ಧತಿ ಭಾರತದ ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗದ ಧಾರ್ಮಿಕ ಒಂದು ನಂಬಿಕೆಗಳು ಮತ್ತು ಸಮಾಜದ ಕಾರಣಗಳಿಂದ ರೂಢಿಗೆ ಬಂದಿತ್ತು. ಆದರೆ ಕೆಲವರು ಏನು ಮಾಡ್ತಿದ್ರು, ಅವರಾಗಿ ಹೋಗಿ ಬಿದ್ದೋಗ್ತಿದ್ರು, ಅವರಾಗಿ ಬಿದ್ದುಕೊಳ್ತಿದ್ರು. ಕೆಲವರು ಆ ಪತಿಯ ಚಿತೆಗೆ ಅವರು ಇಷ್ಟಪಡದೇ ಇರುವಾಗ ಕಟ್ಟಿ ಹಾಕ್ಬಿಡ್ತಿದ್ರು. ಹೆಣದ ಮೇಲೆ ಹೆಂಡತಿನ ಕಟ್ಟಾಕಿ ಊಟ ಹಾಕ್ಬಿಡ್ಬೇಕು, ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಆದರೆ ಸಮಾಜ ಏನು ಮಾಡ್ತಾ ಇಲ್ಲ, ಬಿಡ್ತಾ ಇರಲಿಲ್ಲ. ಇನ್ನು ಕೆಲವರು, ಅಯ್ಯೋ ಅವರು ಒಂದು ಪ್ರಶ್ನೆ, ನನ್ನ ಗಂಡನಿಗೆ ಅಲ್ಲಿ ಹೋದ್ರೆ ಯಾರು ಮಟನ್ ಊಟ ಕೊಡ್ತಾರೇನೋ, ನನ್ನ ಗಂಡನ ಸರಿಯಾಗಿ ಊಟ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಗಂಡನ ನೋಡ್ಕೊಳ್ಳೋ ಸರಿ ಇಲ್ಲ, ಅದನ್ನು ನಾನು ಹೋಗ್ತೀನಿ. ಪ್ರೀತಿಯ ಒಂದು ಡಿಪ್ರೆಷನ್, ಅಂದರೆ ಅವನ ಮೇಲೆ ಇದ್ದಂಥ ಆ ಪ್ರೀತಿ ನಿಮಿತ್ತ ಅವ್ರೇನು ಮಾಡ್ತಿದ್ರು, ಅವರಾಗಿ ಬಿದ್ದುಕೊಳ್ತಿದ್ರು. ಆದರೆ ಈ ಕ್ರೂರ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿದವರು ಬ್ರಿಟಿಷ್ ಗವರ್ನರ್. ಆವತ್ತಿನ ದಿವಸದಲ್ಲಿ ಲಾರ್ಡ್ ವಿಲಿಯಂ ಬೆಂಟೆಕ್ ಅಂತ ಒಬ್ಬರಿದ್ದರು. ಹಂಗೆ ಅವರೊಂದಿಗೆ ಭಾರತೀಯರು ರಾಜಾ ರಾಮ್ ಮೋಹನ್ ರಾಯ್ ಹೋರಾಡಿದ್ರು. ಈ ಪದ್ಧತಿ ಸರಿ ಇಲ್ಲ ಅಂತೇಳಿ ಚೆನ್ನಾಗಿ ಹೋರಾಡಿ 1829ರಲ್ಲಿ ಡಿಸೆಂಬರ್ 4, ಈ ಡಿಸೆಂಬರ್ ತಿಂಗಳು ತುಂಬ ಅದ್ಭುತಗಳು ನಡೆದವೆ, ತುಂಬ ಅತಿಶಯಕಾಲ ಭಾರತ ದೇಶದಲ್ಲಿ. ಅವ್ರೇನು ಮಾಡಿದ್ರು, ಈ ಪದ್ಧತಿನ ಕಾನೂನು ಬಾಹಿರವಾಗಿ ನಿಷೇಧಿಸಿದ್ರು. 1982ರಲ್ಲಿ ಕಮಿಷನ್ ಆಫ್ ಸತಿ ಅಂತ ಹೇಳಿ ಒಂದು ಕಾಯ್ದೆ ತಂದು ರಾಜಾ ರಾಮ್ ಮೋಹನ್ ರಾಯ್ ಮಾತ್ರವಲ್ಲ, ವಿಲಿಯಂ ಕೇರಿ 1799ರಲ್ಲಿ, ಆಮೇಲೆ ಇನ್ನೊಬ್ಬರು ಗುಜರಾತ್ನಲ್ಲಿ ಒಬ್ಬರು ಇದ್ರು, ಅವರ ಹೆಸರು ಸಹಜಾನಂದ ಸ್ವಾಮಿ ಅಂತೇಳಿ, ಆಮೇಲೆ ಸಾವಿತ್ರಿಬಾಯಿ ಫೋಲೆ, ಇವರೆಲ್ಲ ಏನು ಮಾಡಿದ್ರು, ಈ ಸತಿ ಸಹಗಮನಿಗೆ ವಿರೋಧವಾಗಿ ಹೋರಾಡಿ ಕಾಪಾಡೋದು. ಅಂದರೆ ಆತ್ಮಗಳನ್ನು, ಅಂದರೆ ಯೇಸು ಸ್ಪಷ್ಟವಾಗಿ ತಿಳಿಸ್ತಾರೆ, ಪುನರುತ್ತಾದ ಮೇಲೆ ಮದುವೆ ಮಾಡಿಕೊಳ್ಳೋದಿಲ್ಲ, ಪರಲೋಕದಿಂದ ದೇವದೂತರಂತೆ ಇರ್ತೀವಿ. ಈಗ ಈ ಸತ್ಯವನ್ನೆಲ್ಲ ನಾವು ತಿಳಿದುಕೊಂಡ್ರೆ ಸತ್ಯದ ಕಡೆಗೆ ನಿಲ್ತೀವಿ. ಇವತ್ತು ಗಂಡು ಆತ್ಮ ಹೆಣ್ಣು ಆತ್ಮ ಅಂತಿಲ್ಲ, ಇರೋದು ಒಂದೇ ಆತ್ಮ. ದೇವರ ಸೃಷ್ಟಿಯಲ್ಲಿ ಒಂದೇ ಆತ್ಮ. ನಾಯಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆತ್ಮವಿಲ್ಲ. ಅವೆಲ್ಲ ಬಂದು ಸೇಡಿ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೆವ್ವಗಳು ಎಂಬುದು ಇಲ್ಲ. ಲೂಸಿಫರನು ತನ್ನ ಜನರಲ್ಲಿ ನೋಡಿ ಅವರಿಗೆ ಮೂಢನಂಬಿಕೆಯನ್ನು ಮಾಡಿ ಅವ್ರನ್ನ ಭಯ ಹಿಡಿಸ್ತಾನೆ ಹೊರತು ಆ ಹೆಸರುಗಳ ತರ್ತಾನೆ. ಯಾರೋ ಸತ್ತೋಗಿರೋ ಹೆಸರು ತಗೊಂಡ್ಬಂದು ನಿಂತ್ಕೊತಾನೆ. ನಾವೇನು ಅನ್ಕೊಂತೀವಿ, ನಮಗೆ ಮೊದಲೇ ಗೊತ್ತಿದ್ರೆ, ಸತ್ಯದ ಕಡೆ ನಾವು ಇದ್ದಿದ್ರೆ, ಇವಳಿಗೆ ಶಕ್ತಿ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ರೆ, ಆ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟು ಉದಾಹರಣೆ ಹೇಳಿದ್ದು. ಎಷ್ಟೋ ಜನ ಸತ್ತಿದಾರಲ್ಲ, ಅವರೆಲ್ಲ ದೆವ್ವಗಳಾಗಿ ಬಂದ್ರ ಅಂತೇಳಿ. ನಿಮಗೆ ಆ ಮೈಂಡಲ್ಲಿ ಇತ್ತು ಅಂದರೆ ಯಾವ ದೆವ್ವನೂ ಇಲ್ಲ ಅಂತೇಳಿ ಧೈರ್ಯವಾಗಿ ನಿಂತ್ಕೊಳ್ತೀರಾ. ಆಗ ನಾವು ದೇವರಲ್ಲಿ ನೆಲೆಗೊಳ್ತೀವಿ, ವಾಕ್ಯದಲ್ಲಿ ನೆಲೆಗೊಳ್ತೀವಿ. ವಾಕ್ಯದಲ್ಲಿ ನೆಲೆಗೊಂಡಾಗ ಸಹಾಯಕರು ನಮ್ಮ ಜೊತೆಗಿದ್ದು ಸತ್ಯದ ಕಡೆಯಲ್ಲಿ ಎಲ್ಲ ವಿಷಯದಲ್ಲಿ ನಾವು ನಡೆಸ್ತೀವಿ. ಈ ಅನುಭವ ಕೊಡಿ ಅಂತೇಳಿ ಮೊಣಕಲ್ಲಾಕಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಾತನ್ನು, ವಾಗ್ದಾನ ನೆನಪಿಗೆ ತಂದುಕೊಳ್ಳೋಣ. ನಾನು ನಿಮ್ಮ ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಅಂತ ಹೇಳಿದ್ರು. ಎಂಥ ಒಳ್ಳೆಯ ವಾಗ್ದಾನ ಅಲ್ವಾ? ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ಆ ಆನಂದವನ್ನು ನಾವು ಪಡೆದುಕೊಂಡವರಾಗಿರಬೇಕು. ಆ ಆನಂದವು ನಮಗೆ ವಾಗ್ದಾನ ಕೊಟ್ಟಿದೆ. ಪವಿತ್ರಾತ್ಮನ ಸಹಾಯಕನು ನಮ್ಗೆ ಕಳಿಸಿದ್ದಾನೆ. ಆತನು ಸಕಲ ವಿಷಯದಲ್ಲಿ ಸತ್ಯದ ಕಡೆಗೆ ನಡೆಸಿ ಹೃದಯಕ್ಕೆ ಆನಂದವನ್ನು ಕೊಡುವನಾಗಿದ್ದಾನೆ. ವಾಗ್ದಾನದಂತೆ ನಮ್ಮನ್ನು ವಾಕ್ಯದಲ್ಲಿ ಬಲಪಡಿಸುತ್ತಿದ್ದಾನೆ. ಒಪ್ಪಿಸಿಕೊಂಡವರಾಗಿ, ಸಮರ್ಪಿಸಿಕೊಂಡವರಾಗಿ ದೇವರ ಬಳಿ ಕೇಳೋಣ. ಹೌದು ರಾಜ, ಭಾರತದಲ್ಲಿ ಎಷ್ಟೋ ಪದ್ಧತಿಗಳಿದ್ದು ಅದೆಲ್ಲ ದಾಟಿ ಸತ್ಯದಲ್ಲಿ ನೆಲೆಗೊಳ್ಳುವಂತೆ ನಮ್ಮನ್ನು ಇವತ್ತು ನಿಲ್ಲಿಸಿದ್ರಪ್ಪ. ಸದ್ದುಕಾಯರ ಪ್ರಶ್ನೆಗೆ
ಫರಿಸಾಯರ ಪ್ರಶ್ನೆಗೆ ಮದುವೆ ಮಾಡಿಕೊಡುವುದೂ ಇಲ್ಲ, ಮಾಡಿಕೊಳ್ಳುವುದಿಲ್ಲ. ಅಲ್ಲಿಗೆ ಅವರು ದೇವದೂತರಂತೆ ಇರುತ್ತಾರೆ ಅಂತ ತಿಳಿಸ್ತೀವಿ. ನೀನು ನೆನೆಸಿದರೆ ಒಂದು ಕ್ಷಣದಲ್ಲಿ ಎಲ್ಲವೂ ಸಾಧ್ಯವಾಗುತ್ತಿದ್ದು ರಾಜ, ಆದರೆ ನೀನು ಆ ರೀತಿ ಮಾಡಲಿಲ್ಲ. ಪವಿತ್ರಾತ್ಮನು ನಮ್ಮನ್ನು ಸಕಲ ವಿಷಯದಲ್ಲಿ ಪಾಪ, ನ್ಯಾಯ, ನೀತಿ ಇವುಗಳ ಒಂದು ವಿಷಯವನ್ನು ಅರಿತು ನಾವು ಧೈರ್ಯವಾಗಿ ನಿನ್ನ ಸಿಂಹಾಸನದ ಮುಂದೆ ನಾವು ಕುಳಿತುಕೊಳ್ಳುವುದಕ್ಕೆ, ನಿಮ್ಮ ಸಿಂಹಾಸನದಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ, ನಿನ್ನ ಸಿಂಹಾಸನದ ಮುಂದೆ ನಾವು ಬರುವುದಕ್ಕೆ, ಆ ನಿತ್ಯ ಜೀವನ ಪಡೆಯುವುದಕ್ಕೆ ನಮಗೆ ಸಹಾಯಕನಾಗಿ ಕೊಟ್ಟಂಥ ಆ ದೇವಾದಿ ದೇವನು, ರಾಜ್ಯಾಧಿರಾಜನು, ಕರ್ತಾಧಿಕರ್ತನು ಯೇಸು ಕ್ರಿಸ್ತನನ್ನು ಕಳಿಸಿದ ಸಹಾಯಕನಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಪವಿತ್ರಾತ್ಮನಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ಆ ಪವಿತ್ರಾತ್ಮನ ಸಹಾಯದಿಂದ ಇನ್ನೂ ನಾವು ಪರಿಶುದ್ಧರಾಗಿ, ನಿನಗೆ ಇನ್ನೂ ಹತ್ತಿರವಾಗಿ, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಬದುಕುವಂತೆ ಕೃಪೆ ಮಾಡು ಅಂತೇಳಿ ಯಾರು ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಈ ವಾಕ್ಯದ ಒಂದು ವಿಶೇಷವಾದ ಕೃಪೆಯಿಂದ, ಈ ವಾಕ್ಯದ ಒಂದು ವಿಶೇಷವಾದ ಕರುಣೆಯಿಂದ, ಈ ವಾಕ್ಯದ ಒಂದು ವಿಶೇಷವಾದ ಬಲದಿಂದ, ಈ ವಾಕ್ಯದ ಒಂದು ವಿಶೇಷವಾದ ಶಕ್ತಿಯಿಂದ ತುಂಬಿಸಬೇಕನ್ನು ಪ್ರಾರ್ಥಿಸ್ತೇನೆ. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು. ಯಾವ ಮನುಷ್ಯನ ಮೇಲೆ ಆಧಾರ ಪಡದಂತೆ ನಿತ್ಯವೂ ನಿನ್ನ ವಾಕ್ಯದಲ್ಲೇ ನೆಲೆಗೊಳ್ಳುವಂತೆ ನಿನ್ನ ವಿಶೇಷವಾದ ಕರುಣೆಯನ್ನು ತೋರಿಸು. ಬಂದಿರುವಂಥ ಪ್ರತಿಯೊಬ್ಬನ ಆಶ್ರಯಿಸು. ಬರದೇ ಇರುವರು ಬರುವ ದಿವಸಗಳಲ್ಲಿ ಪ್ರಾಮುಖ್ಯತೆ ಕೊಡುವಂತೆ ಕೃಪೆ ಮಾಡಿಕೊಡು. ಈ ವಾಕ್ಯದ ಆಶೀರ್ವಾದ ಯಾವ ಸಮಯದಲ್ಲಿ ಯಾರು ಕೇಳಿದರೂ ಒಂದು ವಿಶೇಷವಾದ ಸ್ವಸ್ಥತೆ, ಬಿಡುಗಡೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ. ವಾಕ್ಯದ ಮೇಲೆ ಒಂದು ದೃಢವಾದ ನಂಬಿಕೆ, ವಾಕ್ಯದ ಮೇಲೆ ಒಂದು ಇರುವಂಥ ಭರವಸೆ, ಆ ವಾಕ್ಯದ ಮೇಲೆ ಇರುವಂಥ ಒಂದು ಆಶೀರ್ವಾದ ದೇವರೇ ನೀನು ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ಬಲಪಡಿಸು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವ ತಂದೆಯೇ. ಆಮೆನ್. ಹಲ್ಲೆಲೂಯಾ.